ನಾವು ಕೆಲವು ನಿಮಿಷಗಳು ದೇವರ ವಾಕ್ಯದ ಧ್ಯಾನವನ್ನು ನಾವು ಮಾಡುವಂತೆ ದೇವರಾತ್ಮನು ಯಾವ ಸತ್ಯಾಂಶವನ್ನು ನಮಗೆ ತಿಳಿಸಬೇಕೆಂದಿದ್ದೇನೆಂಬುದನ್ನು ನಾವು ಗಮನವಿಟ್ಟು ಅದನ್ನು ಕೇಳಿ ಅದನ್ನು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಅದು ಕಂಡು ಬರಬೇಕು ಎಂಬುವಂಥದ್ದನ್ನು ನಾವು ಈ ಮಧ್ಯಾಹ್ನದಲ್ಲಿ ನಾವು ತಿಳ್ಕೊಳ್ಳಬೇಕು. ರಕ್ಷಣೆಯನ್ನು ಹೊಂದುವಂಥದ್ದು ಒಂದು ವಿಧ, ಆದರೆ ಆ ರಕ್ಷಣೆಯ ಜೀವಿತದಲ್ಲಿ ಜೀವಿಸುವಂಥದ್ದು ಅದು ಬಹಳ ಪ್ರಾಮುಖ್ಯವಾದ ಒಂದು ಅಂಶ ಅದು ಆಗಿರುತ್ತದೆ. ಒಂದು ಗಿಡ ಅದು ಮೊಳಕೆ ಹೊಡೆದ ಮೇಲೆ ಅದು ಭೂಮಿಯಲ್ಲಿ ಅದು ಹೊರಗೆ ಬಂದ ಮೇಲೆ ಅದಕ್ಕೆ ಏನಗತ್ಯ? ನೀರು ಅಗತ್ಯ, ಅದಕ್ಕೆ ಬೇಕಾದಂತ ಪೋಷಕ ವಸ್ತುಗಳು ಅದಕ್ಕೆ ಅಗತ್ಯ. ಆಗ ಅದು ಏನಾಗ್ತದೆ, ಆ ಪೋಷಕ ಅಂಶಗಳನ್ನು ನೀರನ್ನು ಅದು ಹೀರಿಕೊಂಡು ಬೇಗ 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 ಅದು ಬೆಳೆದು ಅದು ದೊಡ್ಡ ಒಂದು ಮರ ಅದು ಆಗುತ್ತದೆ ಎಂಬುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಇದು ಇದು ದೇವರ ಸೃಷ್ಟಿ. ನಾವೇನಾಗಿದ್ದೇವೆ? ನಾವು ಕೂಡ ದೇವರ ಸೃಷ್ಟಿ, ದೇವರ ಹೊಸ ಸೃಷ್ಟಿ ನಾವು ಆಗಿದ್ದೇವೆ. ಹೊಸದಾಗಿ ನಾವು ಹುಟ್ಟಿದ್ದೇವೆ, ಒಂದು ಗಿಡವಾಗಿ ನಾವು ಹುಟ್ಟಿ ಈಗ ನಮ್ಮ ಆತ್ಮಿಕ ಜೀವಿತದಲ್ಲಿ, ಆ ರಕ್ಷಣಾ ಜೀವಿತದಲ್ಲಿ ನಾವು ಬೆಳೆಯಬೇಕಾಗಿದೆ. ಬೆಳೆದು ದೃಢವಾಗಿ ನಿಂತು ನಾವು ಕ್ರಿಸ್ತನ ಭಕ್ತರಾಗಿ, ಕ್ರಿಸ್ತನ ಸೇವಕರಾಗಿ ನಾವು ಮಾರ್ಪಡಬೇಕಾಗಿದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ರಕ್ಷಣೆಯನ್ನು ಹೊಂದಿದಂತ ಅನುಭವದಲ್ಲಿ ಆ ಪ್ರಥಮ ದಿನಗಳಲ್ಲಿ ಇದ್ದಂತ ಖುಷಿ ಹೆಂಗಿತ್ತು? ಭಾರಿ ಸಂತೋಷ. ಎಷ್ಟು ವಾಕ್ಯ ಓದೋದೇನು, ಪ್ರಾರ್ಥನೆ ಮಾಡೋದೇನು, ಸಾಕ್ಷಿ ಕೊಡೋದೇನು, ಬಹಳ ಕೂಟಗಳಲ್ಲಿ ಅಟೆಂಡ್ ಆಗೋದೇನು, ಮೊದಲು ಸ್ವಾರ್ಥ ಸಾರಿದ ಮೇಲೆ ಕೈ ಎತ್ತುವವರು ಮೊದಲು ಇವರೇ. ಇವೆಲ್ಲ ಪ್ರಾರಂಭದ ಹಂತದಲ್ಲಿ ಬಹಳ ಎಲ್ಲ ಆತ್ಮೀಕವಾದಂತ ಜೀವಿತವನ್ನು ನಾವು ತೋರ್ಪಡಿಸುತ್ತೇವೆ. ಒಬ್ಬ ವಿಶ್ವಾಸಿ ತೋರ್ಪಡಿಸುತ್ತಾನೆ. ರಕ್ಷಣೆ ಅನುಭವದ ಪ್ರಾರಂಭದಲ್ಲಿ ಇವುಗಳು ಎದ್ದು ಕಾಣುತ್ತಾ ಇರ್ತವೆ. ಆದರೆ ಏನಾಗ್ತದೆ, ಕ್ರಮೇಣ 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 ದಿವಸಗಳು ಕಳೆದಂತೆ ಹೋಗುವಾಗ ಏನಾಗ್ತದೆ, ಈ ರಕ್ಷಣಾ ಅನುಭವದ ಜೀವಿತ ಏನಾಗ್ತದೆ, ಅದು ಒಂದು ರೀತಿಯಲ್ಲಿ ದಿನದಿಂದ ದಿನಕ್ಕೆ ಅದು ಕುಂದಿ ಹೋಗುತ್ತಾ ಒಂದು ರೀತಿಯಲ್ಲಿ ಫೇಡ್ ಆಗುತ್ತಾ ನೋಡ್ರಿ, ಅದು ಬರುವಂತದ್ದಾಗಿದೆ ಎಂಬುದನ್ನು ನಾವು ದೇವರ ವಾಕ್ಯದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇದನ್ನು ನಾವು ವಾಕ್ಯವನ್ನು ಓದುವಾಗ, ನಾವು ನೋಡುವಾಗ ಅದನ್ನು ನಮಗೆ ತಾಳೆ ಹಾಕಿಕೊಂಡು ನಾನು ಯಾವ ಸ್ಥಾನದಲ್ಲಿ ನಾನು ಇದ್ದೇನೆ, ಯಾವ ಹಂತದ ಬೆಳವಣಿಗೆಯಲ್ಲಿ ನಾನು ಇದ್ದೇನೆ ಎಂಬುದಾಗಿ ತಿಳ್ಕೊಳ್ಳುವಂಥದ್ದು ಅವಶ್ಯ. ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವಲ್ಲ, ಯಾರು ಧರ್ಮಶಾಸ್ತ್ರವನ್ನು ಹಗಲಿರಳು ಧ್ಯಾನಿಸುತ್ತಾರೋ ಏನಂತೆ, ಆಮೇಲೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಇದ್ದಾರೆ. ಗಿಡ ಅಲ್ಲ, ಮರದ ಹಾಗೆ ಇದ್ದಾರೆ. ಮರ ಬೆಳೆದು ನಿಂತಿದೆ. ಈಗ ಏನ್ ಮಾಡ್ತದೆ ಅದು? ಫಲ ಕೊಡ್ಲಿಕ್ಕೆ, ತಕ್ಕ ಕಾಲದಲ್ಲಿ ಫಲ ಕೊಡ್ಲಿಕ್ಕೆ ಟೈಮ್ ಬೌಂಡ್ ಅದಕ್ಕೆ ಉಂಟು ಅಲ್ವಾ? ತಕ್ಕ ಕಾಲ, ಆ ಕಾಲದಲ್ಲಿ ನೋಡ್ರಿ ಅದು ಒಳ್ಳೆ ಫಲವನ್ನು ನೋಡ್ರಿ ಅದು ಕೊಡುವಂಥದ್ದು. ಇದು ನಿಜವಾದಂತ ಒಂದು ಕ್ರಿಸ್ತಿಯ ಜೀವನಕ್ಕೆ ಅದು ಸೂಚನೆಯಾಗಿದೆ. ಆದರೆ ವಿಶ್ವಾಸಿಗಳಲ್ಲಿ ಏನಾಗ್ತದೆ ಅಂದ್ರೆ, ನಾವು ಹಿಂದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಆತ್ಮೀಕ ಜೀವಿತದ ಬೆಳವಣಿಗೆಯ ಬದಲು ಅದೇನಾಗ್ತದೆ, ಅದು ಕುಂದಿ ಹೋಗಿ ಒಂದು ರೀತಿಯಲ್ಲಿ ಅದು ಫೇಡ್ ಆಗುತ್ತಾ ಬರುವಂತ ಸ್ಥಿತಿಯಲ್ಲಿಯೇ ಅನೇಕ ವಿಶ್ವಾಸಿಗಳ ಜೀವಿತ ಆ ರೀತಿ ಉಂಟು. ಯವನಸ್ಥರು, ಮಧ್ಯವಯಸ್ಕರು ಮತ್ತು ಇತರರು ಎಲ್ಲ ರೀತಿಯಲ್ಲಿ ಅವರಿಗೆ ಏನೋ ಒಂದು ರೀತಿಯಲ್ಲಿ ನಾವು ಇದನ್ನು ಸಾಂಪ್ರದಾಯಿಕವಾಗಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಎನ್ನುವಂತ ಆ ಒಂದು ಸ್ಥಿತಿಗೆ ತಲುಪಿರುವಂತವರು ಅನೇಕರು ಈ ದಿವಸಗಳಲ್ಲಿ ವಿಶ್ವಾಸಿಗಳು ಅವರಿದ್ದಾರೆ. ನಂಬಿಕೆ ಇಲ್ಲದಂತವರನ್ನು ಬಿಟ್ಟು ಬಿಡ್ರಿ, ಅನ್ಬಿಲೀವರ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಅನುಭವವನ್ನು ಹೊಂದಿ ದೀಕ್ಷಾಸ್ನಾನವನ್ನು ಪಡೆಕೊಂಡು ಬಹಳ ಉತ್ಸುಕನಾಗಿ ನಿಂತಂತ ಒಬ್ಬ ವಿಶ್ವಾಸಿ ಇವತ್ತು ಅವನ ಜೀವಿತವನ್ನು ನಾವು ನೋಡುವಾಗ ಹೇಗಿದೆ? ಏನೂ ಇಲ್ಲ, ಸಪ್ಪೆ ಆದಂತ ಒಂದು ಜೀವಿತವನ್ನು ನಾವು ಕಾಣಲಿಕ್ಕೆ, ಎಷ್ಟೋ ವಿಶ್ವಾಸಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇದಕ್ಕೆ ದೇವರ ವಾಕ್ಯದಲ್ಲಿ ನಾವು ಅನೇಕ ಅಂಶಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದು ಏನು ಸೂಚಿಸುತ್ತದೆ? ಬ್ಯಾಕ್ ಸ್ಲೈಡಿಂಗ್ ಎಂಬುದಾಗಿ ಅದಕ್ಕೆ ಅರ್ಥ.
ಬ್ಯಾಕ್ ಸ್ಲೈಡಿಂಗ್ ಅಂದ್ರೆ. ಸ್ಲೈಡಿಂಗ್ ಅಂದ್ರೆ ಏನು? ಸ್ಲೈಡಿಂಗ್ ಅಂದ್ರೆ ಜಾರೋದು. ಎಲ್ಲಿಂದ ಜಾರಬಂಡೆ ಎಲ್ಲಿರುತ್ತೆ? ಜಾರಬಂಡೆ ಮೇಲೆ ಹತ್ಬೇಕು, ಮೇಲೆ ನಿಂತ್ಕೊಂಡು ಅಲ್ಲಿಂದ ಕೆಳಗೆ ಜಾರೋದು. ಹತ್ತಾ ಇಲ್ಲ, ನಾವು ಜಾರ್ತಾ ಇದ್ದೇವೆ, ಕೆಳಗೆ ಜಾರುತ್ತಾ ಇದ್ದೇವೆ, ಜರಿದು ಹೋಗುತ್ತಾ ಇದ್ದೇವೆ. ಸ್ಲೈಡಿಂಗ್, ಕೆಳಕ್ಕೆ ನಾವು ಬೀಳುತ್ತಾ ಇದ್ದೇವೆ ಎಂಬ ಸೂಚನೆಯನ್ನು ನೋಡ್ರಿ ಅದು ಕೊಟ್ಟು. ಅಂದ್ರೆ ಟರ್ನಿಂಗ್ ಅವೇ ಫ್ರಮ್ ಗಾಡ್, ದೇವರಿಂದ ದೂರ ಹೋಗುವಂತ ಒಂದು ಸ್ಥಿತಿಯನ್ನು ಸೂಚಿಸುತ್ತದೆ. ಸನ್ಮಾರ್ಗವನ್ನು ಬಿಡುವಂತ ಸ್ಥಿತಿಯನ್ನು ಸೂಚಿಸುತ್ತದೆ. ವಿಶ್ವಾಸ ಜೀವಿತದಿಂದ ಹಂತ ಹಂತವಾಗಿ ಬಿದ್ದು ಹೋಗುವಂತ ಒಂದು ಸ್ಥಿತಿಯನ್ನು, ವಿಶ್ವಾಸಿಯ ಜೀವಿತವನ್ನು ಅದು ಸೂಚಿಸುವಂತದ್ದಾಗಿದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ತನ್ನ ದೇವರ ಮೇಲಿದ್ದ ಮೊದಲ ಪ್ರೀತಿಯನ್ನು ಕಳಕೊಳ್ಳುವಂಥದ್ದು, ಅದು ಬ್ಯಾಕ್ ಸ್ಲೈಡಿಂಗ್, ಹಿಂಜರಿಯುವಂತ ಒಂದು ಸ್ಥಿತಿ. ಪ್ರಾರ್ಥನೆ ಇಲ್ಲ, ಬೈಬಲ್ ರೀಡಿಂಗ್ ಇಲ್ಲ, ದೇವರ ವಾಕ್ಯದ ಧ್ಯಾನ ಇಲ್ಲ, ಸಾಕ್ಷಿ ಇಲ್ಲ, ಅನ್ಯೋನ್ಯತೆ ಇಲ್ಲ, ಸಭೆ ಇಲ್ಲ, ಇದೆಲ್ಲ ವಿಶ್ವಾಸಿಗಳ ಅನ್ಯೋನ್ಯತೆ ಇಲ್ಲದೆ ಹೋಗುವಂತ ಸ್ಥಿತಿ ಅದೇನನ್ನು ಸೂಚಿಸುತ್ತದೆ ಎಂಬುದಾಗಿ ಹೇಳುವಾಗ, ಅದು ಕ್ರೈಸ್ತ ಜೀವಿತದ ಬೆಳವಣಿಗೆ ಅಲ್ಲ, ಕ್ರೈಸ್ತ ಜೀವಿತದ ಅದು ಬೀಳುವಿಕೆ ಎಂಬುವಂಥದ್ದನ್ನು, ಇಟ್ ಈಸ್ ಅ ಬ್ಯಾಕ್ ಸ್ಲೈಡಿಂಗ್ ಎಂಬುವಂಥದ್ದನ್ನು ನೋಡ್ರಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದು ಅದು ಆಗಿರುತ್ತದೆ. ಅದರಿಂದ ಪ್ರಿಯರೇ, ಇದಕ್ಕೆ ಏನ್ ಗೊತ್ತಾ, ಒಂದು ರೋಗ, ಒಂದು ಕಾಯಿಲೆ ಅದು ಬರಬೇಕಾದ್ರೆ ಅದಕ್ಕೇನಿರ್ತದೆ? ಒಂದು ಕಾಯಿಲೆ ಮತ್ತು ರೋಗ ಕಾಣಿಸ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ಒಂದು ಸಿಂಪ್ಟಮ್ ಇರುತ್ತೆ ಅಲ್ವಾ? ಒಂದು ಸಿಂಪ್ಟಮ್, ಎಲ್ಲಾ ಕಾಯಿಲೆಗೂ ಅಷ್ಟೇ ಸಿಂಪ್ಟಮ್. ಮೊದಲು ಏನು, ಇವರಿಗೆ ಜ್ವರ ಬರ್ತದೆ ಅಂದ್ರೆ ಮೊದಲು ಸೀನು, ಮೊದಲು ಅವರಿಗೆ ಕೆಮ್ಮು, ನೆಗಡೆ, ನೋಡಿ ಕೈಕಾಲು ನೋವು, ತಲೆ ನೋವು, ಇವೆಲ್ಲವೂ ಸಿಂಪ್ಟಮ್ ಆಗಿ ಕಾಣಿಸಿಕೊಳ್ಳುವಂತ. ಅದೇ ರೀತಿಯಲ್ಲಿ ಒಬ್ಬ ವಿಶ್ವಾಸ ಜೀವಿತದಲ್ಲಿ ಬೀಳುವಿಕೆಯಲ್ಲಿ ಅದಕ್ಕೆ ಅನೇಕ ಸಿಂಪ್ಟಮ್ಸ್ಗಳು ಅವು ಕಾಣಿಸಿಕೊಳ್ಳುವಂತವುಗಳಾಗಿವೆ. ಅವು ಏನು? ಅದೇ ನಾನು ಹೇಳಿದ್ನಲ್ಲ, ಮೊದಲ ಪ್ರೀತಿ ಕಳೆದುಕೊಂಡಿದ್ದಾರೆ, ಪ್ರಾರ್ಥನೆ ಇಲ್ಲದ ಜೀವಿತ, ವಾಕ್ಯ ಧ್ಯಾನ ಮಾಡದೇ ಇರುವ ಜೀವಿತ, ಸಾಕ್ಷಿ ಕೊಡದೇ ಇರತಕ್ಕಂಥ ಜೀವಿತ, ಅನ್ಯೋನ್ಯತೆ ಇಲ್ಲದಂತಹ ಜೀವಿತ, ದಿನದಿಂದ ದಿನಕ್ಕೆ ನಿಧಾನವಾಗಿ ಅವುಗಳು ಒಂದೊಂದಾಗಿ ಏನಾಗ್ತಿದ್ದಾವೆ? ಮಾಯವಾಗಿ ಹೋಗ್ತಾ ಇದ್ದವೆ. ಆಮೇಲೆ ಸಭೆಗೆ ಬಂದರೂ ಸ್ತೋತ್ರವನ್ನು ಸಲ್ಲಿಸದೆ ಇರುವಂತಹ ಜೀವಿತ ಅದೇನಾಗಿದೆ? ನಿಮ್ಮ ಹಿಂದಿರುವಿಕೆಯ ಜೀವಿತದ ಒಂದು ಸಿಂಪ್ಟಮ್ ನೋಡ್ರಿ, ಅದಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳಿಕ್ಕೆ ಆಸೆ ಇಲ್ಲ, ಆತ್ಮೀಕ ಜೀವಿತದ ಬೆಳವಣಿಗೆಯಲ್ಲಿ ಆಸೆ ಇಲ್ಲ, ಸಭಾ ಜೀವಿತದಲ್ಲಿ ಆಸಕ್ತಿ ಇಲ್ಲ, ಏನೋ ಒಂದು ನಾವು ಒಂದು ಒತ್ತಡಕ್ಕೆ ನಾವು ಸಿಲುಕಿಕೊಂಡವರಾಗಿ, ಅಪ್ಪ ಅಮ್ಮ ಕರಿತಾ ಇದ್ದಾರೆ, ನಾನು ಹೋಗ್ಬೇಕು ಜೊತೆಗೆ ಎನ್ನುವಂತ ಆ ಒಂದು ಇನ್ನೂ ಎಳೆ ಕೂಸುಗಳ ಸ್ಥಿತಿಯಲ್ಲಿಯೇ ಇರುವಂತದ್ದು, ಅದು ವಿಶ್ವಾಸ ಜೀವಿತದ ಹಿಂಜರಿಯುವಿಕೆಯನ್ನು ನೋಡ್ರಿ ಅದು ಸೂಚಿಸುವಂಥದ್ದು. ಈಗಿನ ದಿವಸಗಳಲ್ಲಿ ಯವನಸ್ಥರಲ್ಲಿ ಬಹಳ ರೀತಿಯಲ್ಲಿ ಈ ತರವಾದ ಸ್ಥಿತಿಗತಿಗಳು ಕಾಣಿಸಿಕೊಳ್ಳುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರಲ್ಲಿ ಅದನ್ನ ನಾವು ಸ್ಪಷ್ಟವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವು ಅದನ್ನ ಬೋಧಕರು ಜಾಸ್ತಿ ಅದನ್ನು ಒತ್ತಿ ಹೇಳಬೇಕು ಅನ್ನೋ ಅವಶ್ಯಕತೆ ಹೇಳಲೇಬೇಕು. ಯಾಕಂದ್ರೆ ಅದನ್ನು ಮಾಡದೆ ಹೋದಂತ ವಿಶ್ವಾಸಿಗಳು ಅನೇಕರು ಇರುವಾಗ ಅವರಿಗೆ ಮನನಾಟುವಂತೆ ನಾವು ಹೇಳುವಂಥದ್ದು ನಮ್ಮ ಕರ್ತವ್ಯ ನೋಡ್ರಿ, ಅದು ಆಗಿರುತ್ತದೆ. ಆದ್ರಿಂದ ಪ್ರಿಯರೇ, ಹಿಂದುಗಡೆ ಬೆಂಚಲ್ಲಿ ಕೂತ್ಕೊಳ್ಳುವಂಥದ್ದು ಏನದು? ಸೋಮಾರಿತನ. ಅದು ಕೂಡ ನೀವು ನಿಮ್ಮ ಆತ್ಮಿಕ ಜೀವಿತದಲ್ಲಿ ಹಿಂಜರಿಯುತ್ತಿದ್ದೀರಿ ಎಂಬುದಕ್ಕೆ ಅದೊಂದು ಸಿಂಪ್ಟಮ್ ಅದು ಆಗಿರುತ್ತದೆ. ಅದನ್ನ ಪ್ರಿಯರ ಎಚ್ಚರಿಕೆಯನ್ನು ನಾವು ತಂದುಕೊಳ್ಳುವಂಥದ್ದು ಅವಶ್ಯ. ನಾವು 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಓದ್ರಲ್ಲಿ ಅಲ್ಲಿ ಅದರ ಟೈಟ್ಲ್ ಓದ್ರಿ. 1 ಕೊರಿಂಥ 10ನೇ ಅಧ್ಯಾಯ ಕ್ರೈಸ್ತರ ಎಚ್ಚರಿಕೆಗಾಗಿ ಪೌಲನು ಇಸ್ರಾಯೇಲರ ದೃಷ್ಟಾಂತವನ್ನು ಕ್ರೈಸ್ತರ ಎಚ್ಚರಿಕೆಗಾಗಿ ಪೌಲನು ಇಸ್ರಾಯೇಲರ ದೃಷ್ಟಾಂತವನ್ನು ಅವನಲ್ಲಿ ಹೇಳ್ತಾ ಇದ್ದೇವೆ. ಓದಿ ಸಿಸ್ಟರ್. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ಥಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು.
ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆ ಅಷ್ಟೇ. ಏನಂತ ಓದ್ತಿಲ್ಲ ಏನು? ಅವರಲ್ಲಿ ಅನೇಕರ ಬಗ್ಗೆ ಏನಂತೆ ದೇವರು ಏನ್ ಪಡ್ಲಿಲ್ಲ, ಸಂತೋಷಿಸಲಿಲ್ಲ. ಯಾಕೆ ಗೊತ್ತಾ? ಮುಂದೆ ಓದಿ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆ ಅಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ. ಅವರು ವಿಶ್ವಾಸಿಗಳು, ರಕ್ಷಿಸಲ್ಪಟ್ಟವರವರು. ಏನು? ಆ ಐಗುಪ್ತ ದೇಶವೆಂಬ ಪಾಪದ ಜೀವಿತದಿಂದ ಕರ್ತನು ಅವರನ್ನು ಬಿಡಿಸಿ ಅವರಿಗೆ ಕೆಂಪು ಸಮುದ್ರವನ್ನು ದಾಟಿಸಿ ರಕ್ಷಣೆಯನ್ನು ಆತನು ದಯಪಾಲಿಸಿ ಅವರನ್ನು ಕಾನಾನ್ ದೇಶಕ್ಕೆ ಸೇರಿಸಲು ದೇವರು ಅವರನ್ನು ನಡೆಸುತ್ತಾ ಇರುವಾಗ ಅದರಲ್ಲಿ ಕೆಲವರು ಸೋಮಾರಿಗಳು ಸೇರ್ಕೊಂಡಿದ್ದಾರೆ, ಅದರಲ್ಲಿ ಕೆಲವರು ಹಿಂಜರಿಯುಕ ಅಂತ ವಿಶ್ವಾಸಿಗಳು ಅಲ್ಲಿ ಸೇರ್ಕೊಂಡಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ನೋಡ್ರಿ, ಓದಿ. ಏನು? ಕೆಟ್ಟತನ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನವಾಗಲಾಗಿವೆ. ಯಾರಿಗೆ ನಿದರ್ಶನ? ನಮಗೆ, ವಿಶ್ವಾಸಿಗಳಿಗೆ ನಿದರ್ಶನವಾಗಿ ಪೌಲನು ಅದನ್ನು ಹೇಳ್ತಾ ಇದ್ದಾನಲ್ಲಿ. ಆಮೇಲೆ ಮುಂದೆ ಅವರಲ್ಲಿ ಕೆಲವರು ವಿಗ್ರಹರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆ ಅಲ್ಲ. ಏನೇನಕ್ಕೆ ಎದ್ರು? ಉಣ್ಣುವುದಕ್ಕೆ, ಕುಡಿಯುವುದಕ್ಕೆ, ಕುಣಿಯುವುದಕ್ಕೆ. ಇವುಗಳು ಮಾತ್ರ ಈ ದಿವಸಗಳಲ್ಲಿ ಭಾರಿ ಇದಾವೆ. ಈ ಕುಣಿಯೋದು, ತಿನ್ನೋದು, ಕುಡಿಯೋದು, ನೋಡಿ, ಇವುಗಳೇ ಯವನಸ್ಥರನ್ನು ಅವು ಆಕರ್ಷಿಸ್ತಾ ಇವೆ. ಅದ್ರಲ್ಲಿ ಈ ಕ್ರೈಸ್ತ ಸಮುದಾಯದಲ್ಲೂ ಇದು ಬಂದ್ಬಿಟ್ಟಿದೆ. ಈಗ ಇದು ಬಂದ್ಬಿಟ್ಟಿದೆ. ಆರಾಧನೆಯಲ್ಲಿ ಕುಣಿಯೋದು, ಆರಾಧನೆಯಲ್ಲಿ ಜೋರಾಗಿ ಕಿರ್ಚೋದು, ಇಂಥವೆಲ್ಲ ನಾವು ನೋಡ್ತಾ ಇದ್ದೇವೆ. ಬೇರೆ ದೇವರು ನಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶವನ್ನು ನಾವು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಬೇಕು. ನಾನು ನನ್ನ ರಕ್ಷಣಾ ಜೀವಿತದಲ್ಲಿ ನಾನು ದೃಢವಾಗಿ ನಿಲ್ಲಬೇಕಾದರೆ ನಾನೇನಾಗ್ಬೇಕಂತೆ? ನಾನು ಆ ದೇವರ ವಾಕ್ಯದ ಸತ್ಯಗಳನ್ನು ಅರಿತುಕೊಂಡವನಾಗಿ, ದೇವರ ಆತ್ಮನಿಂದ ನಡೆಸಲ್ಪಟ್ಟವನಾಗಿ, ನಾನು ನಿಜವಾದಂತಹ ಮರವಾಗಿ ಬೆಳೆದ ದೃಢವಾಗಿ ನಿಂತು ನಾನು ಫಲ ಕೊಡಬೇಕೆಂಬುವಂಥದ್ದನ್ನು ಸ್ಪಷ್ಟವಾಗಿ ಗ್ರಹಿಸಿ. ಇಲ್ಲದೆ ಏನಾಗ್ತದೆ ಗೊತ್ತಾ? ನಮ್ಮ ಕ್ರಿಸ್ತೀಯ ಜೀವಿತ ಅದು ನಾಶವಾಗಿ ಹೋಗ್ತದೆ. ಅದು ಹಿಂಜರಿದು ಹೋದಂತ ಜೀವಿತ ಅದಾಗ್ತದೆ. ಆಮೇಲೆ ಮುಂದೆ ಓದಿ ಸಿಸ್ಟರ್. ನೀವು ವಿಗ್ರಹರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೆ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಲ್ಲೇ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ಅವರಲ್ಲಿ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ. ಅವರಿಗೆ ಸಂಭವಿಸಿದ ವಿಷಯಗಳು ಏನವೋ ನಮಗೆ ಅವು ನಿದರ್ಶನವಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಎಚ್ಚರಿಕೆಯನ್ನು ತಂದುಕೊಳ್ಬೇಕು. ನಾನು ನನ್ನ ಆತ್ಮೀಕ ಜೀವಿತ ಯಾವ ಹಂತದಲ್ಲಿದೆ, ಬೆಳವಣಿಗೆಯಲ್ಲಿದೆ, ಅಭಿವೃದ್ಧಿ ಹೊಂದುತ್ತಾ ಉಂಟಾ ಇಲ್ಲವಾ, ನಾನು ದಿನದಿಂದ ದಿನಕ್ಕೆ ಇನ್ನೂ ಹೆಚ್ಚು ನಾನು ಹಿಂಜರಿದು ಹೋಗುವಂತಹ ಸ್ಥಿತಿ ನನಗೆ ಉಂಟಾಗಿದೆಯಾ ಎಂಬುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಯು ಪರೀಕ್ಷಿಸಿಕೊಳ್ಳುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂಬುದಾಗಿ ವಾಕ್ಯ ಸೂಚಿಸುತ್ತದೆ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 14. ಇಬ್ರಿಯ 3:12ರಿಂದ 14. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣವಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ಎಚ್ಚರಿಕೆಯನ್ನು ನೋಡ್ರಿ, ಆ ವಾಕ್ಯಗಳು ನಮಗೆ ಎಚ್ಚರಿಕೆಯನ್ನು ಕೊಡುವಂತವುಗಳಾಗಿವೆ. ನಾವು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಓದುವುದಲ್ಲ ಸಿಸ್ಟರ್. ಆ ಲಾಸ್ಟ್ ಅಲ್ಲಿ ಇದು ಏನಂತಿದೆ? ನಾನು ನಿಂತಿದ್ದೇನೆ ಎಂಬುದಾಗಿ ಹೇಳುವಂತವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ನಾವು ನಿಂತಿದ್ದೇವೆ ಅಂತ ತಿಳ್ಕೊಂಡಿದ್ದೀವಿ, ಆದ್ರೆ ನಾವು ಬೀಳ್ತಾ ಇದ್ದೇವೆ.
ಎನಿ ಟೈಮ್ ವಿ ಕ್ಯಾನ್ ಫಾಲ್. ಯಾವ ಟೈಮ್, ಯಾಕಂದ್ರೆ ನಮಗೆ ಆತ್ಮಿಕವಾದಂತ ಬಲ ಇಲ್ಲ, ಆತ್ಮಿಕವಾದಂತ ಶಕ್ತಿ ಇಲ್ಲ. ಆ ದೇವರಾತ್ಮನಿಂದ ನಾವು ನಡೆಸಲ್ಪಡದೆ ಹೋಗುತ್ತಾ ಇರುವುದರಿಂದ, ಲೌಕಿಕರಾಗಿ ಹೋಗುತ್ತಾ ಇರುವುದರಿಂದ, ನಾವು ಲೋಕವನ್ನು ಪ್ರೀತಿ ಮಾಡುತ್ತಾ ಇರುವುದರಿಂದ ಏನಾಗ್ತದೆ, ನಮಗೆ ಆತ್ಮಿಕ ಶಕ್ತಿಯನ್ನು ಕಳಕೊಂಡವರಾಗಿ ನಾವು ಹಿಂಜರಿದು ಹೋದಂತ ಪರಿಸ್ಥಿತಿ ಒಬ್ಬ ವಿಶ್ವಾಸಿಗೆ ಉಂಟಾಗುವಂಥದ್ದು ಅದು ಆಗಿರುತ್ತದೆ. ಹಾಗಾದ್ರೆ ವಾಟ್ ಈಸ್ ಬ್ಲಾಕ್ ಸ್ಲೈಡಿಂಗ್, ಹಿಂಜರಿದು ಹೋಗುವಂಥದ್ದು ಎಂಬುದಾಗಿ ಹೇಳಿದ್ರೆ ಅದರ ಅರ್ಥ ಏನೆಂಬುದಾಗಿ ನಾವು ಕೇಳುವಾಗ ನೋಡಿ, ಹೊಸೆಯ 14:4. ಹೊಸೆಯ 14:4. ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು. ನಾನು ಇಸ್ರಾಯೇಲರಿಗೆ ಇಬ್ಬನಿಯಂತಾಗುವೆನು. ಅವು ತಾವರೆಯಂತೆ ಒಡೆಯುವುದು, ಲೆಬನೋನಿನ ದೇವದಾರುಗಳ ಹಾಗೆ ಬೇರು ಬಿಟ್ಟುಕೊಳ್ಳುವವು. ಸಾಕು. ಅವರಲ್ಲಿ ಏನಂತ ಕರೆದ್ರು ಅವರಿಗೆ? ಮುಂದೆ ಮೇಲೆ ಓದಿದ್ವಲ್ಲ, ಅವರಲ್ಲಿ ಅವರು ಭ್ರಷ್ಟರಾದರು. ಅವರಲ್ಲಿ ಭ್ರಷ್ಟತೆ ಅದು ಉಂಟಾಯ್ತು ಎಂಬುದಾಗಿ ನಾವು ನೋಡಿ. ಏನದು? ದ ವೇವರ್ಡ್ನೆಸ್. ಇಟ್ ಈಸ್ ಅ ವೇವರ್ಡ್ನೆಸ್ ಎಂಬುದಾಗಿ ಅದಕ್ಕೆ ಅರ್ಥ. ಅಂತಂದ್ರೆ ದೇವರ ವಾಕ್ಯವನ್ನು ಬಿಟ್ಟು, ದೇವರ ಕಟ್ಟಳೆಗಳನ್ನು ಬಿಟ್ಟು, ದೇವರ ಆಜ್ಞೆಯನ್ನು ಬಿಟ್ಟು, ಅವರು ದೇವರ ಮಾರ್ಗವನ್ನು ಬಿಟ್ಟು, ಅವರು ದೇವರನ್ನು ಬಿಟ್ಟು ದೂರವಾಗಿ ಅವರು ವಿಗ್ರಹಾರಾಧನೆಯನ್ನು ಮಾಡುತ್ತಾ, ದೇವತೆಗಳನ್ನು ಪೂಜಿಸುತ್ತಾ, ಲೋಕದವರಾಗಿ ಅವರು ಜೀವಿಸುತ್ತಾ ಹೋಗುವಾಗ ಅವರಿಗೇನುಂಟಾಗಿದೆ? ಅವರು ಭ್ರಷ್ಟರಾಗಿದ್ದಾರೆ, ಭ್ರಷ್ಟತೆ ಅವರಿಗೆ ಉಂಟಾಗಿದೆ ಎಂಬುವಂಥದ್ದನ್ನು ವಾಕ್ಯ ಅದು ಒಂದು ಸೂಚನೆ ಅದು ಆಗಿರ್ತದೆ. ಜೆರೆಮೀಯ 3:22. ಯೆರೆಮೀಯ 3:22. ಭ್ರಷ್ಟರಾದ ಮಕ್ಕಳೇ, ಹಿಂದಿರುಗಿರಿ, ಇವ ಭ್ರಷ್ಟತ್ವವನ್ನು ಪರಿಹರಿಸುವೆನು ಎಂದು ಯೆಹೋವನು ಅನ್ನುತ್ತಾನೆ. ಭ್ರಷ್ಟರಾದ ಮಕ್ಕಳೇ ಏನ್ ಮಾಡ್ಬೇಕಂತೆ? ನೀವು ಹಿಂದಿರುಗಿರಿ. ಕಮ್ ಬ್ಯಾಕ್ ಟು ಗಾಡ್ ಅನ್ನುವಂತ ನೋಡಿ ಒಂದು ಎಚ್ಚರಿಕೆಯನ್ನು ಕರ್ತನು ಕೊಡುವಂತವನಾಗಿ. ಯೆಶಾಯ 55:7. ಯೆಶಾಯ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನೋಡ್ರಿ, ಯೆಹೋವನ ಕಡೆಗೆ ನೀವು ಭ್ರಷ್ಟರಾದಂತವರೇ ಕರ್ತನ ಕಡೆಗೆ ತಿರುಗಿಕೊಂಡು ನೀವು ವಾಪಸ್ ಬಂದ್ರಿ ಎಂಬುದಾಗಿ ಕರ್ತನು ಅಂತ ವಿಶ್ವಾಸಿಗಳನ್ನು ಆತನು ಕರೆಯುವಂತವನು ಆತನಾಗಿದ್ದಾನೆ. ನಾವು ನೋಡಿ, ಅದರ ಅರ್ಥ ಇಟ್ ಈಸ್ ಬ್ಲಾಕ್ ಸ್ಲೈಡಿಂಗ್ ಮೀನ್ಸ್ ಇಟ್ ಈಸ್ ವೇವರ್ಡ್ನೆಸ್, ಭ್ರಷ್ಟತೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ ಎರಡನೇದಾಗಿ ಜೆರೆಮೀಯ ಅಲ್ಲೇ ಓದಿ 2:13. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಜೀವಜಲವಾದ ಬುಗ್ಗೆಯಾದ ನನ್ನನ್ನು ಅವರು ಬಿಟ್ಟು ಹೋಗಿದ್ದಾರೆ. ದೇ ಹ್ಯಾವ್ ಫರ್ಸೇಕನ್ ಗಾಡ್. ದೇವರನ್ನು ಬಿಟ್ಟು ಹೋಗುವಂತಹ ಸ್ಥಿತಿ ಅದು ಏನೆಂಬುದಾಗಿ ಹೇಳುವಾಗ ಅದು ಹಿಂಜರಿಯುವಿಕೆ ಎಂಬುವಂಥದ್ದನ್ನು ಅದು ಸೂಚಿಸುತ್ತದೆ. 1ನೇ ಅರಸು 11:9. 1ನೇ ಅರಸು 11:9. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರು. ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವರ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ನೋಡ್ರಿ, ಏನಾಯ್ತು? ಯಾರ ಬಗ್ಗೆ ಮಾತಾಡ್ತಿರೋದಲ್ಲಿ? ಸೊಲೊಮೋನನು. ಯಾರು ಇವನು? ಲೋಕದಲ್ಲಿ ಸೊಲೊಮೋನನಿಗಿಂತ ದೊಡ್ಡ ಜ್ಞಾನಿ ಯಾರು ಇರಲೇ ಇಲ್ಲ.
ಅವನು ದೇವರು ಆರಿಸಿಕೊಂಡಂತ ಅದ್ಭುತನಾದಂತ ಸೇವಕನು, ಅರಾಜನು. ಅವನು ಮಾಡಿದಂತ ಒಳ್ಳೆಯ ಕಾರ್ಯಗಳನ್ನು ನಾವು ಓದುತ್ತಾ ಹೋಗುವಾಗ ಅದ್ಭುತವಾಗಿ ದೇವರು ಅವನನ್ನು ತನ್ನ ಸೇವಕನನ್ನಾಗಿ ಅದನ್ನು ಉಪಯೋಗಿಸನು. ಆದರೆ ಆ ಒಂದು ಗಾದೆ ಇದೆ, ಏನಂತ ಹೇಳ್ತಾರೆ ಗೊತ್ತಾ? ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯ್ತು. ನೋಡ್ರಿ, ಚೆನ್ನಾಗಿ ಗೊತ್ತಿದೆ ಎಲ್ಲ ಅನುಭವ ಇಲ್ಲ. ಅಲ್ವಾ? ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯ್ತದು. ಏನ್ ಮಾಡ್ದ ಸೊಲೊಮೋನ್? ನೋಡಿ, ಅವನಿಗೆ ಅಷ್ಟು ಭಯಭಕ್ತಿ ಉಳ್ಳಂತ ಒಬ್ಬ 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 ರಾಜನು, ದೇವರ ಭಯಭಕ್ತಿ ಉಳ್ಳಂತ ಸೇವಕನು, ಅವನು ಕಡೆಗೆ ಅವನ ಜೀವಿತದ ಕಡೆಯಲ್ಲಿ ಏನಾಗೋಯ್ತು? ಅವನಿಗೆ ಸಾಲಿಲ್ಲ. ಎಷ್ಟು? ಯಾರು? ಹೆಂಡತಿಯರು. ಎಷ್ಟು ಜನ ಹೆಂಡತಿ? ಓದಿ, ಅಲ್ಲಿ ಮೇಲ್ಗಡೆ ಇದೆ ನೋಡಿ, 300 ಜನ ಅಫಿಷಿಯಲ್ ವೈಫ್, 300 ಮಂದಿ ಉಪಪತ್ನಿಯರು. ಆಮೇಲೆ ಎಷ್ಟು ಜನ ಅಫಿಷಿಯಲ್ ವೈಫ್? ಎಷ್ಟು? 700 ಮಂದಿ ಪತ್ನಿಯರಲ್ಲದೆ 300 ಅಧಿಕೃತರಾದ ಪತ್ನಿಯರು ಎಷ್ಟು? 700. ಅಬ್ಬಾ ದೇವ, ಒಂದ್ ಹೆಂಡತಿನೇ ಸಂಭಾಳಿಸೋದು ಎಷ್ಟು ಕಷ್ಟವಾದಂತ ಅಲ್ವಾ? ಈಗ 700 ಸ್ವಂತ ಹೆಂಡತಿಯರು ಇದ್ದಾರೆ ಆಗ್ಲೇ, ಅವನಿಗೆ ಅದು ಸಾಲ್ತಾ ಇಲ್ಲ. ನೋಡಿ ಯಾವ ಸ್ಥಿತಿಗೆ ಅವನು ಹೊರಟೋಗಿದ್ದಾನೆ, ದೇವರ ಮನುಷ್ಯನು. ಎಷ್ಟು ಬೇಕಂತದ್ದು? ಇನ್ನೆಷ್ಟು? 300 ಮಂದಿ ಉಪಪತ್ನಿಯರು. ಎಷ್ಟಾಯ್ತು ಒಟ್ಟು? 1,000. ಅದಕ್ಕೆ ಹೇಳ್ತೇವೆ, ಏನಾಗಿದೆ ಅವನು? ಹಿ ಹ್ಯಾಸ್ ಫರ್ಸೇಕ್, ದೇವರನ್ನು ಬಿಟ್ಬಿಟ್ಟಿದ್ದಾನೆ ಅವನು. ಹಿ ಹ್ಯಾಸ್ ಫರ್ಸೇಕನ್ ಗಾಡ್. ದೇವರನ್ನು ಬಿಟ್ಟು ಅವನು ಪೂರ್ಣವಾಗಿ ಲೋಕದವನಾಗಿ ಹೊರಟೋಗ್ಬಿಡು. ದೇವನು ಅವರ ರಾಜ್ಯವನ್ನು ಕಿತ್ತು ಬೇರೆಯವನಿಗೆ ಕೊಡುವಂತ ಒಂದು ಪರಿಸ್ಥಿತಿಗೆ ಸೊಲೊಮೋನನು ಹೊರಟೋದಂಥದ್ದನ್ನು, ಅವನ ಬೀಳುವಿಕೆಯನ್ನು ನೋಡಿ ನಾವು ನೋಡುವಂತವರು ನಾವು. ಪ್ರಿಯರೇ, ವಿಶ್ವಾಸಿಗಳಾದಂತ ನಾವು ಯಾವ ನಮ್ಮ ಹೆಜ್ಜೆ ಎಲ್ಲಿಗೆ ಹೋಗ್ತಾ ಇದೆ? ದೇವರ ಮಾರ್ಗದಲ್ಲಿ ನಾವಿದ್ದೇವ? ದೇವರ ಮಾರ್ಗದಲ್ಲಿ ನಾವು ನಡೆಯುತ್ತಾ ನಮ್ಮ ಆತ್ಮೀಕ ಜೀವಿತದ ಅಭಿವೃದ್ಧಿ ಯಾಗುತ್ತಾ ನಾವು ಫಲ ಕೊಡುವ ಜೀವಿತವನ್ನು ನಾವು ಹೊಂದಿಕೊಂಡಿದ್ದೇವ ಎಂಬುವಂಥದ್ದನ್ನು. ಯಾಕಂದ್ರೆ ನಾವು ಹೊಂದಿದಂತ ಆಶೀರ್ವಾದ, ದೇವರಿಂದ ಹೊಂದಿದಂತ ಆಶೀರ್ವಾದ ನಮ್ಮ ಮುಖಾಂತರವಾಗಿ ಇತರರಿಗೆ ಆಶೀರ್ವಾದ ಅದು ದೊರಕಬೇಕು. ನಮ್ಮ ಮುಖಾಂತರವಾಗಿ, ನಾವು ಬಿಡುವ ಫಲದ ಮುಖಾಂತರವಾಗಿ ದೇವರು ನಮ್ಮ ಮುಖಾಂತರವಾಗಿ ತನ್ನ ಆಶೀರ್ವಾದವನ್ನು ಇನ್ನು ಅನೇಕರಿಗೆ ಅದನ್ನು ಕೊಡುವಂತವನು. ಆ ರೀತಿಯಲ್ಲಿ ನಮ್ಮನ್ನು ಕರ್ತನು ಉಪಯೋಗಿಸುವಂತಹ ಪಾತ್ರೆಗಳು ನಾವು ಆಗಬೇಕು ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಇನ್ನೊಂದು ಅಂಶ ಏನಂದ್ರೆ, ಮತ್ತಾಯ 24:12. ಇದಲ್ಲದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಏನೋ ಅಧರ್ಮವು ಹೆಚ್ಚಾಗಿರುವುದರಿಂದ ಏನಾಗಿದೆ? ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗಿದೆ. ಏನಾಗಿದೆ? ಅದಕ್ಕೆ ಎಫೆಸ ಸಭೆಗೆ, ಆಮೇಲೆ ಇನ್ಯಾವುದು, ಸಾರ್ದಿಸ್ ಸಭೆಗೆ, ಲವೋದಿಕೆಯ ಸಭೆಗೆ ಯೇಸು ಸ್ವಾಮಿ ತನ್ನ ಸ್ವಂತ ಬಾಯಿಂದ ಹೇಳಿದಂತ ಮಾತುಗಳು ಏನದು? ನೀನು ಮೊದಲನೇ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ, ಮೊದಲೇ ಪ್ರೀತಿ ಇಲ್ಲ, ಅದು ಬಿಟ್ಟಿದ್ದಿ. ಸಾರ್ದಿಸ್ ಸಭೆಗೆ ಹೇಳಿದ್ದು, ನೀನು ಜೀವಿಸುತ್ತಾ ಇದೆಯಾ ಎಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇದ್ದಿ, ಆದ್ರೆ ಏನಾಗಿದ್ದಿ? ನೀನು ಸತ್ತು ಹೋಗಿದ್ದಿ. ಪ್ರಿಯರೇ, ಇದು ಬ್ಯಾಕ್ ಸ್ಲೈಡಿಂಗ್. ಅದು ಸತ್ತು ಹೋದಂತಹ ಪರಿಸ್ಥಿತಿಗೆ ನೀವು ನಡೆಸಲ್ಪಡುತ್ತಾ ಇದ್ದೀರಿ. ಎಲ್ಲೋ ಅರಜೀವ ಉಳ್ಕೊಂಡಿದೆ ಇನ್ನೂ ವಿಶ್ವಾಸಿಗಳಾಗಿ ಅನ್ನುವಂತಹ ಸ್ಥಿತಿಗೆ ವಿಶ್ವಾಸಿ ತಲುಪುವಂತವನು ಆತನಾಗಿದ್ದಾನೆ. ಆದ್ರಿಂದ ಎಚ್ಚರಿಕೆಯನ್ನು ನಾವು ತಂದುಕೊಳ್ಳುವಂಥದ್ದು ಅವಶ್ಯಕತೆ ಅದು ಆಗಿರ್ತದೆ. ಆಮೇಲೆ ಇನ್ನೊಂದು ಅಂಶವನ್ನು ನೋಡ್ರಿ, ಕೀರ್ತನೆ 125:5. ಬ್ಯಾಕ್ ಸ್ಲೈಡಿಂಗ್ ಎಂಬುದಾಗಿ ಹೇಳಿದರೆ ಏನು? 125:5. ಯೆಹೋವನು ಡೊಂಕುದಾರಿ ಹಿಡಿದವರನ್ನು ಪಾತಕಿಗಳ ಗತಿಗೆ ಹೋಗ ಮಾಡಲಿ, ಇಸ್ರಾಯೇಲರಿಗೆ ಶುಭ ಉಂಟಾಗಲಿ. ಯಾವ ದಾರಿ ಹಿಡಿದಿದ್ದಾರೆ? ಡೊಂಕುದಾರಿಯನ್ನು ಹಿಡಿದಂತವರು. ಡೊಂಕುದಾರಿಯನ್ನು ಟರ್ನಿಂಗ್ ಟು, ಇಂಗ್ಲಿಷ್ ನಲ್ಲಿ ಟರ್ನಿಂಗ್ ಟು ಇವಿಲ್ ಎಂಬುದಾಗಿ ಹೇಳ್ತದೆ. ಕೆಟ್ಟತನಕ್ಕೆ ಸೋತು ಹೋದಂತವರು ಇಂಥ ಇದು ವಿಶ್ವಾಸಿಯ ಹಿಂಜಾರಿಕೆಯಾಗಿ ದೇವರ ವಾಕ್ಯ ಹೇಳ್ತದೆ. ಏನಂತೆ?
ನೀನು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು, ಕೆಟ್ಟತನವನ್ನು ಸೋಲಿಸಬೇಕು. ಈಗೇನಾಗ್ತಾ ಇದೆ, ಕೆಟ್ಟತನವು ಒಳ್ಳೆತನವನ್ನು ಸೋಲಿಸ್ತಾ ಇದೆ. ಅದು ಒಳ್ಳೆತನವನ್ನು ಸೋಲಿಸ್ತಾ ಇದೆ. ಎಷ್ಟೋ ಯವನಸ್ಥರ ಸ್ಥಿತಿ, ವಿಶ್ವಾಸಿಗಳ ಸ್ಥಿತಿ ಈ ರೀತಿಯಲ್ಲಿ ಆಗ್ತಾ ಇದೆ. ಲೋಕದ ಕಡೆಗೆ ಅವರು ಹೋಗ್ತಿದ್ದಾರೆ, ಲೋಕದ ಕಡೆಗೆ ಹೋಗಿ ಇಜ್ಜೋಡಾಗ್ತಾ ಇದ್ದಾರೆ. ಇವತ್ತಿನ ದಿವಸ ಎಷ್ಟೋ ವಿಶ್ವಾಸಿಗಳು ಅವರ ಆಫೀಸ್ನಲ್ಲೇ ಇರ್ತಕ್ಕಂತ ಯಾವುದೋ ಅಲ್ಲಿಯೇ ಒಂದು ಲವ್, ಸ್ನೇಹ ಅದು ಉಂಟಾಗ್ಬಿಟ್ಟು ಆಮೇಲೆ ಹುಡುಗಿ ಹಿಂದೂ ಆಗಿದ್ದಾಳೆ, ಅನ್ಯಮತಸ್ಥಳಾಗಿದ್ದಾಳೆ, ಇವನು ಒಬ್ಬ ಕ್ರೈಸ್ತ ಆಗಿದ್ದಾನೆ, ಒಬ್ಬ ವಿಶ್ವಾಸಿ ಆಗಿದ್ದಾನೆ. ಇದು ನಡೆದಂತ ಸಂಗತಿ. ಈಗ ಅವಳನ್ನು ಮದುವೆ ಆಗ್ಲೇಬೇಕು. ಈಗ ವಿಶ್ವಾಸಿ ತಂದೆ ತಾಯಿಗಳು, ಅವರಿಗೆ ಮನಸ್ಸಿಲ್ಲ. ತಂದೆಯ ಸಭೆಯಲ್ಲಿ ಎಲ್ಡರ್ ಆಗಿದ್ದಾನೆ, ಅವನಿಗೆ ಮನಸ್ಸಿಲ್ಲ, ನೀನು ಎಂದೆಂದಿಗೂ ಈ ಕೆಲಸವನ್ನು ಮಾಡಬಾರದು. ಆದರೆ ಮಗನ ಕೇಳಲಿಲ್ಲ. ಆತನಿಗೆ ಏನಾಗಿದೆ ಆಕೆಯನ್ನೇ ನಾನು ಪ್ರೀತಿ ಮಾಡಿಬಿಟ್ಟಿದ್ದೇನೆ, ಬಾಕಿದೆಲ್ಲ ಸ್ಪಿರಿಚುಯಾಲಿಟಿ ಆಮೇಲೆ, ಆಕೆಯನ್ನು ನಾನು ತಿರುಗಿಸ್ಬಿಡ್ತೇನೆ, ವಾಪಸ್ ನಾನು ಆಕೆಯನ್ನು ಕ್ರೈಸ್ತಳನ್ನಾಗಿ ಮಾಡಿಬಿಡ್ತೀನಿ ಎಂಬುದಾಗಿ ಹೋದಂಥ ಒಬ್ಬ ವಿಶ್ವಾಸಿ ಹಿಂಜರಿದು ಅವನ ಹೆಂಡತಿಯ ಹಿಂದೆಯೇ ಅವನು ಮಾಯವಾಗಿ ಹೋದಂತ ಸ್ಥಿತಿಗತಿಗಳು ಎಷ್ಟೋ ಇವೆ. ಕಳೆದ ದಿವಸಗಳಲ್ಲಿ ನಡೆದಂತ ಒಂದು ಸಂಗತಿ, ಒಬ್ಬ ಸಭಾ ಹಿರಿಯರ ಮಗ ಅವನೇನ್ ಮಾಡ್ಬಿಟ್ಟ, ಬಹಳ ಒಳ್ಳೆಯ ಸೇವಕರು, ಅವರೆಲ್ಲ ಕಡೆ ಹೋಗಿ ನಿಂತು ಸುವಾರ್ತೆಯನ್ನು ಮತ್ತು ವಾಕ್ಯ ಬೋಧನೆಯನ್ನು ಮಾಡ್ತಕ್ಕಂಥ ಒಬ್ಬ ಬೈಬಲ್ ಟೀಚರ್, ಅವರ ಮಗ ಏನ್ ಮಾಡ್ಬಿಟ್ಟ, ಅವರ ಆಫೀಸ್ನಲ್ಲಿ ಒಬ್ಬ ಹಿಂದೂ ಹುಡುಗಿಯನ್ನು ಮೋಹಿಸಿಬಿಟ್ಟು ಲವ್ ಮಾಡಿ ಅವಳನ್ನೇ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೋಗಿ ಮದುವೆ ಆಗ್ಬಿಟ್ಟ. ಅವರ ತಂದೆ ಬಹಳ ದುಃಖಿತರಾಗಿ ಅವ್ರೇನ್ ಮಾಡಿದ್ರು, ತಮ್ಮ ಎಲ್ಡರ್ಶಿಪ್ಗೆ ರಿಸೈನ್ ಮಾಡಬೇಕು. ಎಲ್ಲಿ 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 ಬಾಯಿ ಉಂಟು, ಎಲ್ಲಿ ನೀವು ಹೇಳಲಿಕ್ಕೆ ಬಾಯಿ ಉಂಟು ಅಲ್ವೇ? ಇಂತಹ ಪರಿಸ್ಥಿತಿಗಳು ಈ ದಿವಸದಲ್ಲಿ ವಿಶ್ವಾಸಿಗಳಲ್ಲಿ ಅದು 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 ಕಾಣಿಸಿಕೊಳ್ಳುತ್ತಾ ಇದೆ. ಅದರಿಂದ ಪ್ರಿಯರೇ, ಎಚ್ಚರಿಕೆಯನ್ನು, ಟರ್ನಿಂಗ್ ಟು ಇವಿಲ್, ಕೆಟ್ಟತನಕ್ಕೆ ಹೋಗುವಂತ ಸ್ಥಿತಿ ವಿಶ್ವಾಸಿಗಳಲ್ಲಿ ಉಂಟಾಗ್ಲಿಕ್ಕೆ, ಹಿಂಜರಿದು ಹೋದಂತ ಸ್ಥಿತಿ ಇರುವಂತದ್ದನ್ನು ನಾವು ನೋಡ್ತೇವೆ. ರೋಮ 1:21. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ದೇ ನೋ ಗಾಡ್ ಬಟ್ ದೇ ಡು ನಾಟ್ ಗಿವ್ ಹಿಮ್ ಆನರ್ ಬಿಲಾಂಗ್ ಟು ಹಿಮ್. ದೇವರಿಗೆ ಕೊಡಬೇಕಾದ ಸನ್ಮಾನ, ದೇವರಿಗೆ ಕೊಡಬೇಕಾದ ಗೌರವವನ್ನು ಆ ವಿಶ್ವಾಸಿ, ಅವನು ಒಬ್ಬ ಹಿಂಜರಿದು ಹೋದಂತ ವಿಶ್ವಾಸಿ ಅವನು ಕೊಡ್ತಾ ಇಲ್ಲ. ಅವನಿಗೆ ಮತ್ತೆ ಏನ್ ಗೊತ್ತುಂಟು, ದೇವರ ವಿಷಯ ಗೊತ್ತಿದೆ, ಹಿ ನೋಸ್ ಇಸ್ ಗಾಡ್, ಬಟ್ ಸ್ಟಿಲ್ ಏನಾಗಿದೆ ಅವನ ಜೀವಿತ, ಅವನ ಹಿಂಜರಿವಿಕೆಯಿಂದ ಅವನ ಜೀವಿತದಲ್ಲಿ ದೇವರಿಗೆ ಒಂದು ಪ್ರಾಮುಖ್ಯತೆ ಇಲ್ಲ, ಒಂದು ಪ್ರಿಯಾರಿಟಿ ಇಲ್ಲ, ಆತ್ಮಿಕ ಜೀವಿತಕ್ಕೆ ಪ್ರಿಯಾರಿಟಿ ಇಲ್ಲ, ಸಭೆಗೆ ಪ್ರಿಯಾರಿಟಿ ಇಲ್ಲ, ಅವನ ಆತ್ಮಿಕ ಭಕ್ತಿಯ ಅಭಿವೃದ್ಧಿಗೆ ಪ್ರಿಯಾರಿಟಿ ಇಲ್ಲದೆ ಹೋದಂತ ಸ್ಥಿತಿ ಇವತ್ತಿನ ದಿವಸಗಳಲ್ಲಿ ಉಂಟಾಗಿದೆ. ಇವುಗಳು ಅನೇಕ ವಿಷಯಗಳಿಂದ ಅವುಗಳು ಸಿಂಪ್ಟಮ್ ಆಗಿ ಕಾಣಿಸಿಕೊಳ್ತವೆ. ಅವರ ಕೆಲಸ ಮಾಡಿದ ಸಮಯ, ಅವರು ಕೆಲಸದಲ್ಲಿ ಜೊತೆಯಲ್ಲಿ ಇರ್ತಕ್ಕಂಥ ಗ್ರೂಪ್ಗಳು, ಅವರ ಸ್ನೇಹಿತರು ಯಾವ ರೀತಿಯಲ್ಲಿ ಅವರನ್ನು ಟರ್ನ್ ಮಾಡ್ತಾರೆ ಎಂಬುವಂಥದ್ದನ್ನು ನೋಡ್ರಿ, ನಾವು ಇಂತಹ ಉದಾಹರಣೆಗಳಿಂದ ತಿಳ್ಕೊಳ್ಳಿಕ್ಕೆ ಅದು ಸಾಧ್ಯತೆ ಉಂಟಾಗ್ತದೆ. ಆದ್ರೆ ಒಬ್ಬ ವಿಶ್ವಾಸಿ, ಅವನ ನಿಜ ಯಥಾರ್ಥವಾದಂತ ವಿಶ್ವಾಸಿ ಏನ್ ಮಾಡ್ತಾನೆ ಗೊತ್ತಾ, ಅವನು ಒಂದು ಪ್ರತ್ಯೇಕತೆಯನ್ನು ಯಾವಾಗಲೂ ಕಾಪಾಡಿಕೊಳ್ಳುವಂತವನು ಆಗಿದ್ದಾನೆ. ಅಭಿವೃದ್ಧಿ ಹೊಂದುವ ವಿಶ್ವಾಸಿಯು ಇಂತಹ ಲೋಕದ ಸಂಗತಿಗಳಿಂದ ತನ್ನನ್ನು ಪ್ರತ್ಯೇಕಿಸಿಕೊಂಡವನಾಗಿ ಕರ್ತನಿಗಾಗಿ ಅವನು ಬೆಳೆಯುತ್ತಾ ಬರುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಅರಿತುಕೊಳ್ಳುವಂಥದ್ದು ಅವಶ್ಯಕ ಆಗಿದೆ. ಆದ್ರಿಂದ ಈ ಬೀಳುವಂತ, ಜರಿದು ಹೋಗುವಂತ, ಬ್ಯಾಕ್ ಸ್ಲೈಡಿಂಗ್ ಅನ್ನುವಂತ ಅವು ಚಿಹ್ನೆಗಳು ಅವು ಯಾವ ಎಂಬುದಾಗಿ ನಾವು ನೋಡುವಾಗ ಕೆಲವು ಅಂಶಗಳಲ್ಲಿ ಇದೆ. 2 ತಿಮೋತಿ 4:10. 2 ತಿಮೋತಿ 4:10. ಯಾಕೆಂದರೆ ದೇವನು ಯುವಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಯಾರವನು? ದೇವನು
ಪೌಲನು ಹೇಳ್ತಾ ಇದ್ದ ಮಾತು, ದೇವನು ಇಹಲೋಕವನ್ನು ಪ್ರೀತಿ ಮಾಡಿ ಏನ್ ಮಾಡಿದ್ದಾನೆ, ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾನೆ. ಈಗ ಪೌಲನ್ ಜೊತೆ ಅವನಿದ್ರೆ ಅವನೇನ್ ಮಾಡ್ಬೇಕು, ಪೌಲನ ಜೊತೆ ಇರುವಂತಂದ್ರೆ ಪೌಲನು ಆತ್ಮೀಕವಾಗಿ ಅವನನ್ನು ಪ್ರೇರೇಪಿಸುವಂತವನಾಗಿದ್ದಾನೆ, ಸೇವೆಯಲ್ಲಿ ಅವನನ್ನು ನಡೆಸುವಂತವನಾಗಿದ್ದಾನೆ, ಅವನನ್ನು ಬೆಳೆಸುವಂತವನಾಗಿದ್ದಾನೆ, ವಾಕ್ಯದ ಬೋಧನೆಯಲ್ಲಿ ಅವನು ತುಂಬಿಸುವಂತವನಾಗಿದ್ದಾನೆ. ಏನಪ್ಪ ಯಾವಾಗ್ಲೂ ಇವರು ಹೇಳ್ತಾನೆ ಇರ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಅವ್ರೇನ್ ಮಾಡ್ಬಿಡ್ತಾನೆ, ಡಿಟ್ಯಾಚ್ಮೆಂಟ್ ಅಂತವ್ರ ಜೊತೆ ಬರೋದೇ ಇಲ್ಲ, ಹೋಗ್ಬಿಡೋದು, ತಪ್ಪಿಸ್ಕೊಂಡ್ಬಿಡೋದು. ಈ ರೀತಿಯ ಪರಿಸ್ಥಿತಿ, ಅದೇ ಪರಿಸ್ಥಿತಿ. ಅವನ ಲೋಕವನ್ನು ಪ್ರೀತಿ ಮಾಡಿ ಏನ್ ಮಾಡ್ಬಿಟ್ಟ, ಅವನ ಲೋಕದ ಕಡೆಗೆ ಹೊರಟೋದನ್ನು ನಾವು ನೋಡ್ತೇವೆ. ಲವ್ ಆಫ್ ದ ವರ್ಲ್ಡ್, ಪ್ರಪಂಚವನ್ನು ಲೋಕವನ್ನು ಪ್ರೀತಿ ಮಾಡುವಂಥದ್ದು, ಅದು ನಿಮ್ಮ ಆತ್ಮಿಕ ಜೀವಿತವನ್ನು ಹಿಂಜರಿಯುವಿಕೆ ನಡೆಸುತ್ತಾ ಇದೆ ಎಂಬುವಂಥದ್ದನ್ನು ವಾಕ್ಯ ತಿಳಿಸುತ್ತದೆ. ಇಬ್ರಿಯ 3:8. ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ತಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು. ಸಾಕ್ಬಿಡಿ ಸರ್, ಅದೇ ಏನನ್ನು ಓದಿದೀವಲ್ಲಿ, ಅವ್ರು ಏನ್ ಮಾಡ್ಕೊಂಡಿದ್ದಾರಂತೆ, ಹೃದಯವನ್ನು ಕಠಿಣ ಮಾಡಿಕೊಂಡಿದ್ದಾರೆ. ಒಬ್ಬ ಹಿಂಜರಿಯುವಿಕೆಯ ವಿಶ್ವಾಸಿಯ ಜೀವಿತ ಹೇಗಿರ್ತದೆ ಅಂತಂದ್ರೆ, ಹಿ ಇಸ್ ಹಾರ್ಡನಿಂಗ್ ದ ಹಾರ್ಟ್ ಅಂದ್ರೆ ಹೃದಯವನ್ನು ಬಹಳ ಕಠಿಣ ಮಾಡ್ಕೊಳ್ತಿದ್ದಾನೆ. ಎಲ್ಲಾ ವಿಧವಾದಂತಹ ಆತ್ಮೀಕ ಸತ್ಯಗಳು ಅವನ ಹೃದಯಕ್ಕೆ, ಅವನ ಮನಸ್ಸಿಗೆ ಅದು ಬೀಳುತ್ತಾ ಇದೆ, ನಾಟುತ್ತಾ ಬರುತ್ತಾ ಇದೆ. ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ, ತನ್ನ ಹೃದಯವನ್ನು ಬಹಳ ಕಠಿಣ ಮಾಡಿಕೊಂಡವನಾಗಿ ಅವನು ಹಿಂಜರಿಯುತ್ತಾ ಹೋಗುತ್ತಾ ಇರುವಂತ ಸ್ಥಿತಿಯನ್ನು ನಾವು ನೋಡ್ತೇವೆ. ಇವತ್ತಿನ ದಿವಸದಲ್ಲಿ ಏನಾಗಿದೆ, ಈಗ 2ನೇ ಕೂಟ ನಡೆಯುತ್ತೆ ಅಂತಂದ್ರೆ ವಾಕ್ಯ ಬೋಧನೆ ಮಾಡ್ತಾರೆ ಇವರು, ಏನಾದ್ರು ಒಂದು ಹೇಳ್ತಾರೆ ಇವರು ಅಂತ ಹೇಳಿ ಅದಕ್ಕೆ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡುದು, ವಾಕ್ಯ ಕೇಳೋದಿಲ್ಲ. ಯಾಕಂದ್ರೆ ವಾಕ್ಯ ಕೇಳಿದ್ರೆ ಏನಾಗ್ತದೆ, ವಾಕ್ಯ ಕೇಳುವಾಗ ತನ್ನ ರಿಯಲ್ ಜೀವಿತ ಅದು ಪ್ರಕಟವಾಗ್ತದೆ ಅಲ್ವಾ, ಹೃದಯ ಚುಚ್ಚುತ್ತದೆ, ಅದು ಅಲದು ನಟ್ಟಂತ ಆಗ್ತದೆ. ಆದ್ರಿಂದ ಯಾಕೆ ಕೇಳ್ಬೇಕು, ನಾನು ಕೇಳೋದ ಅವಶ್ಯಕತೆ ಇಲ್ಲ, ಅದರಿಂದ ಹೋಗ್ಬಿಡೋದು. ಇಂಥ ಸ್ಥಿತಿಗಳಿರುವ ವಿಶ್ವಾಸಿಗಳು ಇದ್ದಾರೆ. ಆದ್ರೆ ಪ್ರಿಯರೇ, ಎಚ್ಚರಿಕೆ ತಂದುಕೊಳ್ಳಬೇಕು. ವಾಕ್ಯ ಬೋಧನೆ, ವಾಕ್ಯ ಯಾಕೆ ನಿಮ್ಮನಿದೆ, ವಾಕ್ಯವು ಏನ್ ಮಾಡ್ತದೆ, 119ನೇ ಕೀರ್ತನೆ 9ನೇ ವಚನ, ಹೌ ಕ್ಯಾನ್ ಎ ಯಂಗ್ ಮ್ಯಾನ್ ಕ್ಲೆನ್ಸಸ್ ಹಿಸ್ ವೇ, ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದರಿಂದ ಅವನ ಜೀವಿತ ವೃದ್ಧಿ ಹೊಂದುವಂಥದ್ದು ಅದಾಗಿರುತ್ತದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುತ್ತೇವೆ. 1 ಸಮುವೇಲ 18 2 ಮತ್ತು 9ನೇ ವಚನ. ಅಂದಿನಿಂದ ಸೌಲನು ದಾವೀದನನ್ನು ಅವನ ತಂದೆಯ ಮನೆಗೆ ಹೋಗಕೊಡದೆ ತನ್ನ ಬಳಿಯಲ್ಲೇ ಇಟ್ಟುಕೊಂಡನು. ಯೋನಾಥನನ್ನು ದಾವೀದನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು. ಇದಲ್ಲದೆ ಅವನು ತನ್ನ ಮೈಮೇಲಿದ್ದ ನಿಲುವಂಗಿಯನ್ನು, ತನ್ನ ಯುದ್ಧ ವಸ್ತ್ರಗಳನ್ನು, ಕತ್ತಿ, ಬಿಲ್ಲು, ನಡಕಟ್ಟುಗಳನ್ನು ದಾವೀದನಿಗೆ ಕೊಟ್ಟನು. ದಾವೀದನಾದರೋ ಸೌಲನು ಎಲ್ಲಿಗೆ ಕಳುಹಿಸಿದರೂ ಹೋಗಿ ಎಲ್ಲವನ್ನು ವಿವೇಕದಿಂದ ನಡೆಸುತ್ತಿದ್ದನು. ಸೌಲನು ಇವನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು. ಇದು ಅವನ ಸೇವಕರಿಗೂ ಎಲ್ಲಾ ಜನರಿಗೂ ಸಮ್ಮತವಾಯಿತು. 9ನೇ ವಚನ. ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು. ಯಾರು ಕಣ್ಣಿಟ್ಟಿದ್ದು? ಸೌಲನು. ನೋಡ್ರಿ, ದೇವರು ದಾವೀದನನ್ನು ಮುಂದಿನ ರಾಜನನ್ನಾಗಿ ಆತನನ್ನು ಅಭಿಷೇಕಿಸಿ ಅವನನ್ನು ಆಗಲೇ ಹಂತವಾಗಿ ಅವನನ್ನು ಅವನ ರಾಜನಾಗಿ ಮಾರ್ಪಡಲು ಅವನನ್ನು ಬೆಳೆಸುತ್ತಾ ನೋಡ್ರಿ, ಸೌಲನ ಹತ್ತಿರಕ್ಕೆ ಅವನ ಮನೆಯಲ್ಲೇ ವಾಸ ಮಾಡುವಂತೆ ನೋಡ್ರಿ ದೇವರು ಮೊದಲು ಏನ್ ಮಾಡಿದ, ಸೌಲನು ದಾವೀದನನ್ನು ಪ್ರೀತಿ ಮಾಡಿದ. ಅವನ ದೊಡ್ಡ ಒಳ್ಳೆ ಮ್ಯೂಸಿಷಿಯನ್ ದಾವೀದನು. ಅವನ ಮ್ಯೂಸಿಷಿಯನ್, ಅವನು ಬಾರಿಸುವಂತ ಹಾರ್ಪ್, ಇದನ್ನು ಕೇಳುವಾಗ ಬಹಳ ಸಂತೋಷ, ಬಹಳ ಖುಷಿ ಆಯ್ತು. ಆದ್ರೆ ಏನಾಯ್ತು, ಕಡೆ ಏನಾಯ್ತು, ಅವನಲ್ಲಿ ಏನು ಪ್ರಾರಂಭವಾಯಿತು, ಜಲಸಿ. ಆ ಒಂದು ಹೊಟ್ಟೆ ಕಿಚ್ಚಿನ ಕಣ್ಣು, ಒಂದು ಮತ್ಸರ ಅವನಿಗೆ ಉಂಟಾಯ್ತು. ಅಷ್ಟೊತ್ತಿಗೆ ಅವನಿಗೆ ಗೊತ್ತಾಗಿರ್ಬೋದು, ಇವನೇ ಮುಂದಿನ
ರಾಜ ಆಗ್ತಾನೋ ಏನು ಎಂಬುದಾಗಿ ಅವನಲ್ಲಿ ಹೊಟ್ಟೆ ಕಿಚ್ಚು ಅದು ಪ್ರಾರಂಭವಾದದ್ದನ್ನು ನಾವು ನೋಡ್ತೇವೆ. ನೋಡ್ರಿ, ನಾವು ವಿಶ್ವಾಸಿಗಳ ಅಂತ ನಾವು ಸಭೆಯಲ್ಲಿ ಜೀವಿಸುವಾಗ ದೇವರು ಒಂದೊಂದು ವಿಧದಲ್ಲಿ ಒಬ್ಬೊಬ್ಬರಿಗೆ ವರಗಳನ್ನು ಕೊಟ್ಟು ಕರ್ತನು ನಿಮ್ಮನ್ನು ಉಪಯೋಗಿಸುವಂತವನಾಗಿದ್ದಾನೆ. ನಿನಗೆ ಕೊಟ್ಟಿರತಕ್ಕಂತ ಆಶೀರ್ವಾದ, ನಿನಗೆ ಕೊಟ್ಟಿರತಕ್ಕಂತ ವರವನ್ನು ನೀನು ನಿನ್ನ ವಿಶ್ವಾಸ ಜೀವಿತದಲ್ಲಿ ನೀನು ಅವನನ್ನು ನೋಡ್ಬೇಡ, ಇನ್ನೊಬ್ಬನನ್ನು ನೋಡ್ಬೇಡ, ಅವನನ್ನು ದೇವರು ಯಾವ ರೀತಿಯಲ್ಲಿ ನಡೆಸ್ತಾ ನೋಡ್ಬೇಡ, ಅದಕ್ಕೆ ನೀನು ಹೊಟ್ಟೆ ಕಚ್ಚಿ ಪಡಬೇಡ, ಅದಕ್ಕೆ ನೀನು ಮತ್ಸರವಾಗಿ ವರ್ತಿಸಬೇಡ. ಈ ರೀತಿಯಲ್ಲಿ ವರ್ತಿಸಿದರೆ ಏನು ಗೊತ್ತಾ, ದಟ್ ಈಸ್ ದ ಸೈನ್ ಆಫ್ ಯುವರ್ ಬ್ಯಾಕ್ ಸ್ಲೈಡ್ ಎಂಬುದು. ಮುಂದೆ ನೀನೇನಾಗ್ತೀಯ ಗೊತ್ತಾ, ಬಿಕಾಸ್ ಆಫ್ ಯುವರ್ ಜಲಸ್ ಹಾರ್ಟ್ ಏನಾಗ್ತದೆ, ನೀನು ಯಾವ ರೀತಿಯಲ್ಲೂ ದೇವರು ಕೊಟ್ಟ ವರವನ್ನು, ನಿನಗೆ ಕೊಟ್ಟ ವರವನ್ನು ನೀನು ಉಪಯೋಗಿಸದೆ ನೀನು ಹಿಂಜರಿಯುವಂತಹ ಸ್ಥಿತಿ ನಿನಗೆ ಉಂಟಾಗ್ತದೆ. ಸೌಲನಿಗೆ ಏನಾಯ್ತು, ಕಡೆಗೆ ಅವನು ಏನ್ ಮಾಡ್ಬಿಟ್ರೆ, ದೇವರು ಏನ್ ಮಾಡಿದ, ಅವನಲ್ಲಿ ಇದ್ದಂತ ಆತ್ಮವನ್ನು ತೆಗೆದು ಏನ್ ಮಾಡ್ಬಿಟ್ಟ, ಅವನಲ್ಲಿ ಸೈತಾನನ ಆತ್ಮ, ದೆವ್ವದ ಆತ್ಮ ಬರುವಂತೆ ಅವನಿಗೆ ಆಗೋಯ್ತು. ನೋಡ್ರಿ, ಅವನ ಜೀವಿತ ಆ ಹಿಂಜರಿವಿಕೆಯಲ್ಲಿ ಅವನು ಹೋದ. ಕಡೆಗೆ ಅವನು ಎಂತ ಒಂದು ಸಾವನ್ನು ಅನುಭವಿಸಿದೆ ಎಂಬುದನ್ನು ನಾವು ಪ್ರಿಯರೇ, ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾಕೆ ನನ್ನನ್ನು ಕರ್ತನು ಕರೆದಿದ್ದಾನೆ? ಯಾಕೆ ನನ್ನನ್ನು ವಿಶ್ವಾಸಿಯಾಗಿ ಈ ಲೋಕದಲ್ಲಿ ಇಟ್ಟಿದ್ದಾರೆ? ಯಾಕೆ ನನ್ನನ್ನು ತನ್ನ ಆಲಯದಲ್ಲಿ ನೆಟ್ಟು ಆತನು ನಮ್ಮನ್ನು ಬೆಳೆಸ್ತಾ ಆತನು ಇದ್ದಾನೆ? ನಾವು ಹೇಗೆ ಬೆಳೆಯಬೇಕು? ಲೆಬನೋನಿನ ದೇವದಾರು ಮರಗಳು, ಅವು ಹೇಗೆ ಖರ್ಜೂರದ ಮರಗಳು, ದೇವದಾರು ಮರಗಳು. ದೇವದಾರು ಮರ ಅಂದ್ರೆ ಹೆಂಗ್ ಗೊತ್ತಾದು, ದೊಡ್ಡ ಆ ಸ್ಟೆಮ್ ಇರ್ತಕ್ಕಂಥದ್ದು, ಕಾಂಡ ಇರ್ತಕ್ಕಂಥದ್ದು, ಮತ್ತು ಅದು ಅದರ ಎತ್ತರ ಎಷ್ಟೋ ಅಡಿಗಳು ಅದು ಇರ್ತದೆ. ಹಾಗೆ ಒಬ್ಬ ವಿಶ್ವಾಸಿ ಅವನು ಬೆಳೆಯುವಂತವನು ಆಗಿದ್ದಾನೆ ಎಂಬುವಂಥದ್ದನ್ನು ವಾಕ್ಯ ಸೂಚಿಸ್ತದೆ. ದ ಮಾರ್ಕ್ ಆಫ್ ಒಬ್ಬ ಬ್ಯಾಕ್ ಸ್ಲೈಡಿಂಗ್. ಇನ್ನೊಂದು ಅದೇ ಓದಿದ್ವಲ್ಲ, ಅಲ್ಲಿ ನಾವು ರೆವಲೇಷನ್ ಪ್ರಕಟಣೆ 2:4 ನಾವು ಓದಿದ್ವಲ್ಲ, ಏನದು, ಮೊದಲನೇ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ, ಕಳಕೊಂಡಿದ್ದಿ ಎಂಬುದಾಗಿ ಎಫೆಸ ಸಭೆಗೆ ಅದನ್ನು ಹೇಳಿ, ಅದನ್ನ ಎಚ್ಚರಿಕೆಯನ್ನು ನಾವು ನಮ್ಮ ಸಭೆಗೆ, ನಮಗೆ ನಮ್ಮ ಆತ್ಮಿಕ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಳ್ಳುವಂಥದ್ದು ಅವಶ್ಯಕ ಅದು ಆಗಿದೆ. ರೀಸನ್ಸ್ ಫಾರ್ ಬ್ಯಾಕ್ ಸ್ಲೈಡಿಂಗ್ ಅಂದ್ರೆ ಕಾರಣಗಳು ಏನು ಎಂಬುವಂಥದ್ದನ್ನು ನಾವು ಕೆಲವು ಅಂಶಗಳನ್ನು ನಾವು ನೋಡುವಾಗ, ಮತ್ತಾಯ 26:41 ಮತ್ತಾಯ 26:41 ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಏನದು ನಂಬರ್ 1 ಏನದು ಕಾರಣ? ಏನು? ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಇಲ್ಲದಂತಹ ಜೀವಿತ, ಪ್ರಾರ್ಥನೆ ಇಲ್ಲದಂತಹ ಜೀವಿತ, ಶೋಧನೆಗೆ ಒಳಗಾದಂತ ಜೀವಿತ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ದೇಹಕ್ಕೆ ಬಲ ಸಾಲದು, ದೇಹಕ್ಕೆ ಬಲ ಅಂದ್ರೆ ಮನಸ್ಸುಂಟು ಮಾಡಬೇಕೆಂಬತಕ್ಕ ಮನಸ್ಸು ಎಲ್ಲೋ ಒಂದು ಕಡೆ ದೇವರಾತ್ಮನು ನಿಮ್ಮ ಮನಸ್ಸಲ್ಲಿ, ಮನಸ್ಸಾಕ್ಷಿಯಲ್ಲಿ ಆತನ ನುಡಿಯುತ್ತಾ ಇದ್ದಾನೆ ನಿಮಗೆ. ಆದರೆ ನಾವೇನ್ ಮಾಡ್ತಿದ್ದೀವಿ, ದೇಹದ ಆಲಸ್ಯ. ಅದೇ ಶಿಷ್ಯರಿಗಾಗಿದ್ದು ದೇಹದ ಆಲಸ್ಯ. ಏನಾಯ್ತು, ಯೇಸು ಸ್ವಾಮಿ ಇನ್ನೇನು ಸಾಯ್ಬೇಕು, ಮುಂದೆ ಆತನನ್ನು ಹಿಡಿದು ಅವರು ತೆಗೆದುಕೊಂಡು ಹೋಗ್ಬೇಕು. ಆಗ ಯೇಸು ಸ್ವಾಮಿ ಗೆತ್ಸೇಮನೆಯಲ್ಲಿ ಮೊಣಕಾಲೂರಿ ಆತನು ಪ್ರಾರ್ಥಿಸುತ್ತಾ ಇರುವಾಗ ಆತನು ಆ ಬೆವರ ಕಣ್ಣಿನ ನೀರು ಅದು ರಕ್ತದೋಪಾದಿಯಲ್ಲಿ ಅದು ಮುಂದೆ ಎಂಥ ಒಂದು ಘೋರವಾದ ಶಿಕ್ಷೆಯನ್ನು ಅದನ್ನು ಅನುಭವಿಸಬೇಕಾಗುತ್ತೆ. ಆದ್ರೆ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾರೆ. ಎಷ್ಟು ಸಾರಿ? 3 ಸಾರಿ ಬಂದು 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 ಯೇಸು ಸ್ವಾಮಿ ಅವರಿಗೆ ಹೇಳಿದ್ರು ಕೂಡ, ಪ್ರಾರ್ಥನೆಗೆ ಬಂದ್ರಪ್ಪ, ಪ್ರಾರ್ಥನಾ ಕೂಟಕ್ಕೆ ಬನ್ರಿ ಅಂತ ಹೇಳಿದ್ರೆ 3 ಜನ 4 ಜನ, ಅದು ಯಾರು? ಎಲ್ಲ ರಿಟೈರ್ ಆದವರು. ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ ಅಂದ್ರೆ, ಕ್ರೈಸ್ತತ್ವ, ಚರ್ಚು, ಆಧ್ಯಾತ್ಮಿಕ ಜೀವಿತ ಇದೆಲ್ಲವೂ ರಿಟೈರ್ ಆದವರು, ಮುದುಕರಾದವರು, ಅವ್ರಿಗೆ ಮೀಸಲಾದದ್ದು ಎಂಬುವಂತ ಸ್ಥಿತಿ ಉಂಟಾಗ್ಬಿಟ್ಟಿದೆ ನಮ್ಮ ಇಂಡಿಯಾದಲ್ಲಿ. ಎಷ್ಟೋ ಬೆಸ್ಟು, ನೀವೆಲ್ಲ ಇನ್ನೂ ಕೂತಿದ್ದೀರಿ ಅಲ್ವಾ? ನೀವು ಇಂಗ್ಲೆಂಡ್ ನೋಡ್ರಿ, ನೀವು ಅಮೆರಿಕ ನೋಡ್ರಿ, ಅಲ್ಲಿ ಚರ್ಚಿಗೆ ಹೋಗೋರೇ ಇಲ್ವಂತೆ. ಯಾರು ಗೊತ್ತಾ? ಎಲ್ಲ ಕೋಲ್ ಹಿಡ್ಕೊಂಡು ಕುಂಟುಕೊಂಡು ವಯಸ್ಸಾದಂಥವರು, ಅಂಥವ್ರು ಮಾತ್ರ ಸಭೆಯಲ್ಲಿ, ಕೆಲವರು ಮಾತ್ರ ಅವರು ಕಾಣಿಸ್ಕೊಳ್ಳುವಂತ, ಇಲ್ಲದಿದ್ರೆ ಫುಲ್ ಚರ್ಚ್ ಖಾಲಿ. ಈ ರೀತಿಯ ಸ್ಥಿತಿ ಉಂಟಾಗಿ, ಯಾಕೆ ಗೊತ್ತಾ? ಹಿಂಜರಿದು ಹೋದಂತ ಸ್ಥಿತಿಯನ್ನು
ನೋಡ್ರಿ, ಅದು ಸೂಚಿಸುವಂತದ್ದು ಅದು ಆಗಿದೆ. ಬೇರೆ ನಾವು ಎಚ್ಚರಿಕೆಯನ್ನು ತಂದುಕೊಳ್ಳಬೇಕು. 1 ತಿಮೋಥಿ 6ನೇ ಅಧ್ಯಾಯ 5:10 5ರಿಂದ. First Timothy 6th chapter 5 to 10. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯ ವಿಹೀನರಾಗಿದ್ದು ದೇವಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ಆಮೇಲೆ ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶಯಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುವಂತದ್ದಾಗಿದೆ. ಏನ್ ನೋಡ್ರಿ, ಇವತ್ತಿನ ದಿವಸ ಅದೇ ಆಗ್ತಿರೋದು. ಏನಾಗ್ತಾ ಇದೆ ಇವತ್ತಿನ ದಿವಸ? ಲವ್ ಆಫ್ ಮನಿ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣ ಬೇಕು, ಹಣ ಇಲ್ಲದೆ ಏನ್ ಮಾಡಿದ್ರೆ ಆಗುದಿಲ್ಲ. ಆದ್ರೆ ಲವ್ ಆಫ್ ಮನಿ ಈಸ್ ಅ ರೂಟ್ ಆಫ್ ಆಲ್ ಇವಿಲ್. ಹಣದ ಆಸೆ ಇದೆಯಲ್ಲ, ಅದು ನಮ್ಮನ್ನು ಕೆಟ್ಟತನಕ್ಕೆ ನಡೆಸುವಂಥದ್ದು. ವಿಶ್ವಾಸಿ ಅದಕ್ಕೋಸ್ಕರವಾಗಿ ಹಾತೊರೆಯಬಾರದು, ಹಣಕ್ಕಾಗಿ ಹಾತೊರೆಯಬಾರದು. ನಾನು ಇನ್ನೂ ಸಂಗ್ರಹಿಸಬೇಕು, ಅವ್ರು ನೋಡ್ರಿ. ಎಷ್ಟು ಸಂಪಾದಿಸ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ದೊಡ್ಡ ಅಂತಸ್ತು ಮನೆ ಕಟ್ಟಿದ್ದಾರೆ, ಎಂತೆಂತ ಸೌಕರ್ಯ ಅವರಲ್ಲಿ ಇದೆ ನೋಡ್ರಿ. ಇದನ್ನು ನೀವು ಗಮನಿಸಿ, ಲೋಕವನ್ನು ನೋಡ್ಬೇಡ್ರಿ. ವಿಶ್ವಾಸಿಗಳಿಗೆ ಅದಲ್ಲ. ಯೇಸು ಸ್ವಾಮಿ ಹೇಳಿದಂತ ಮಾತೇನು? ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಏನಂತ ಹೇಳಿದ ಯೇಸು ಸ್ವಾಮಿ? ಚಿಂತೆ ಮಾಡಬೇಡ್ರಿ, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು, ಯಾವ ವಸ್ತ್ರವನ್ನು ಧರಿಸಿಕೊಳ್ಳಬೇಕು, ಇದೆಲ್ಲ ಏನಂತೆ ಕರ್ತನಿಗೆ ಆತನಿಗೆ ಗೊತ್ತಿದೆ. ಆತನ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅಂತಂದ್ರೇನು? ಯೇಸು ಸ್ವಾಮಿ ಆಲ್ವೇಸ್ ಟಾಕ್ ಅಬೌಟ್ ದಿ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಆಫ್ ಎ ಬಿಲೀವರ್. ಅಂದ್ರೆ ಎಷ್ಟು ಬೇಕು ಅಷ್ಟರಲ್ಲೇ ವಿಶ್ವಾಸಿ ಜೀವಿಸಬೇಕು. ಸಂತುಷ್ಟ ಸಹಿತವಾದ ಭಕ್ತಿಯು ಏನಾಗಿದೆ? ಅದು ಲಾಭವೇ ಸರಿ. ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಅಂತಸ್ತಿನ ಮನೆ ಕಟ್ಟಬೇಕು, ನಾನು ಹಣವನ್ನು ಸಂಪಾದಿಸಬೇಕು, ಕೋಟಿಗಟ್ಟಲೆ ಇದೆ, ಅದೆಲ್ಲ ಮಾಡುವಾಗ ಏನಕ್ಕೆ ಬಲಿಯಾಗ್ತೀರಿ? ಕೆಟ್ಟತನಕ್ಕೆ ಬಲಿಯಾಗ್ತೀರಿ, ಅಕ್ರಮವಾದಂತ ಸ್ಥಿತಿಗತಿಗಳಿಗೆ ನೀವು ಬಲಿಯಾಗ್ತೀರಿ. ಅದನ್ನು ವಿಶ್ವಾಸಿಗಳು ಮಾಡಬಾರದು ಎಂಬುದಾಗಿ ಯಾರು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಆದ್ರೆ ಪ್ರಿಯರೇ, ವಿಶ್ವಾಸಿಯು ಈ ಎಲ್ಲಾ ಸಂಗತಿಗಳಿಗೆ ಆಸೆ ಪಡಬಾರದು. ಲವ್ ಆಫ್ ಮನಿ, ಹಣದ ಆಸೆಗೆ ಅವರು ಬೀಳುವುದಾದ್ರೆ ಅದು ಕೂಡ ಒಂದು ಕಾರಣ. ಏನಕ್ಕೆ? ಬ್ಯಾಕ್ ಸ್ಲೈಡಿಂಗ್, ಅದು ಬೀಳಲಿಕ್ಕೆ ಒಂದು ಕಾರಣ ಅದ. ಇವತ್ತಿನ ದಿವಸ ಅನೇಕರು ಆ ಒಂದು ಹಾದಿಗೆ ಬಿದ್ದು ಅವರ ಆತ್ಮಿಕ ಜೀವಿತಕ್ಕೆ ಬೆಲೆಯನ್ನೇ ಕೊಡದೆ ಹೋಗುವಂತ ಸ್ಥಿತಿ ಅನೇಕರಲ್ಲಿ ಇವತ್ತಿನ ದಿವಸ ಉಂಟಾಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ 1 ಕೊರಿಂಥ 15:33-34 ದ ರೀಸನ್ಸ್ ಫಾರ್ ಬ್ಯಾಕ್ಸ್ಲೈಡಿಂಗ್. 1 ಕೊರಿಂಥ 15:33-34. ನಾಳೆ ಸಾಯುತ್ತೇವಲ್ಲ, ಮೋಸ ಹೋಗಬೇಡಿರಿ. ದುಸ್ಸಹವಾಸ ಸದಾಚಾರವನ್ನು ಕೆಡಿಸುತ್ತದೆ. ನೋಡ್ರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸ್ಬಿಡ್ತದೆ. ಅದು ಇಂತಹ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರು ವಿಷಯದಲ್ಲಿ ಜ್ಞಾನವೇ ಇಲ್ಲ. ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ. ಏನಂತ ಓದ್ತೀವಿ ನಾವು ರೋಮ ಪತ್ರಿಕೆಯಲ್ಲಿ? ದೇವರು ನಾವು ಪಾಪಿಗಳಾದಂತ ನಮ್ಮನ್ನು ಆ ಪಾಪದಿಂದ ಬಿಡಿಸಿ ನಮ್ಮನ್ನೇನ್ ಮಾಡಿದ್ದಾನೆ ದೇವರು? ಯೇಸು ಸ್ವಾಮಿ ನಂಬಿಕೆ ಇಡುವ ಮುಖಾಂತರವಾಗಿ ನಮ್ಮನ್ನು ನೀತಿವಂತರನ್ನಾಗಿ ನಮ್ಮನ್ನು ಮಾರ್ಪಡಿಸಿದ್ದಾನೆ. ಆ ನೀತಿವಂತಿಕೆಯನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಅವಶ್ಯ. ಇನ್ನೊಂದು ಸರಿ ಓದಿ ಬ್ರದರ್. ಅದು ಮೋಸ ಹೋಗಬೇಡ್ರಿ, ದುಸ್ಸಹವಾಸದಿಂದ ಸದಾಚಾರವನ್ನು ಕೆಡಿಸುತ್ತದೆ. ದುಸ್ಸಹವಾಸ, ಬ್ಯಾಡ್ ಕಂಪನಿ ಹೇಗೆ ಉಂಟಾಗ್ತದೆ ಈ ಹಿಂಜರಿಯುವಿಕೆ ಆತ್ಮಿಕ ಜೀವಿತದಲ್ಲಿ?
ವೇರ್ ಆರ್ ಯು ಯು ಆರ್ ಇನ್ ದ ಬ್ಯಾಡ್ ಕಂಪನಿ. ಯವನಸ್ಥರಿಗೆ ಹೇಳೋದು ನಾನು, ಯಾರ ಜೊತೆ ಮೂವ್ ಮಾಡ್ತಿದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಹೇಗೆ ನಿಮ್ಮ ಸಮಯವನ್ನು ಕಳೆಯುತ್ತಾ ಇದ್ದೀರಾ, ನಿಮ್ಮ ಆತ್ಮಿಕ ಜೀವಿತದ ಬೆಳವಣಿಗೆಗೆ ನೀವು ಅದಕ್ಕೆ ಪೋಷಕ ಹೊಣೆಯನ್ನು ಕೊಡುತ್ತಾ ಇದ್ದೀರಾ, ಅಥವಾ ನಿಮ್ಮ ದೈಹಿಕ ಆಶೆಗಳನ್ನು ಪೂರೈಸಲಿಕ್ಕಾಗಿ ನೀವು ಹಾತೊರೀತಾ ಇದ್ದೀರಾ? ಹಾಗಾದರೆ ನೀವು ಸದಾಚಾರವನ್ನು ಬಿಟ್ಟಿದ್ದೀರಿ, ನೀವು ದುಸ್ಸಹವಾಸವನ್ನು ನೀವು ಮಾಡುತ್ತಿದ್ದೀರಿ ಎಂಬುದಾಗಿ ವಾಕ್ಯ. ಇದರಿಂದ ಏನಾಗ್ತದೆ ಮುಂದೆ? ಸದಾಚಾರವನ್ನು ಕೆಡಿಸುತ್ತದೆ, ಅದು ಕೆಡಿಸ್ಬಿಡ್ತದೆ. ಆಮೇಲೆ ಏನಾಗ್ತದೆ ಗೊತ್ತಾ? ನಿಮ್ಮ ಆತ್ಮೀಕ ಜೀವಿತವೇ ಅದು ಹಾಳಾಗಿ ಹೋಗುವಂಥದ್ದು ಅದು ಆಗಿರುತ್ತೆ. ಅದಕ್ಕೆ ಒಬ್ಬ ನಾವು ಕೊರಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಏನಾಗ್ತದೆ ನೀವು ಏನಾಗ್ತದೆ, ನೀವು ಒಬ್ಬನು ನಮ್ಮ ಮಾಡಿದಂತ ಕಾರ್ಯಗಳು ಆತನ ನಡತೆಯನ್ನು ಒಂದು ದಿವಸ ಪರೀಕ್ಷೆಗೆ ಒಳಗಾಗುವಂಥದ್ದು. ಅವಾಗ ಬೆಂಕಿಯೊಡನೆ ಯೇಸು ಕ್ರಿಸ್ತನು ಆತನು ಅದನ್ನು ಪರೀಕ್ಷೆ ಮಾಡುವಾಗ ಏನಾಗ್ತದೆ, ನಿಮ್ಮಲ್ಲಿ ಒಳ್ಳೆಯತನಗಳು ಯಾವುದು ಇಲ್ಲವೇ ಇಲ್ಲ, ಎಲ್ಲವೂ ಅದು ಹಿಂಜರಿದು ಹೋದ ಕೆಟ್ಟ ಕಾರ್ಯಗಳೇ ಅದು ಆಗಿರುತ್ತದೆ. ಆಗ ಏನಾಗ್ತದೆ, ಆ ಬೆಂಕಿಯು ಏನ್ ಮಾಡ್ಬಿಡ್ತದಂತೆ, ಸುಟ್ಟಾಕ್ಬಿಡ್ತದೆ ಅಲ್ವಾ? ಏನು ಚಿನ್ನ, ಬೆಳ್ಳಿ, ರತ್ನ ಇವುಗಳಿಂದ ಆತ್ಮೀಕ ಜೀವಿತವನ್ನು ನೀವು ಕಟ್ಟುವುದಾದರೆ ಅದು ಉಳಿಯುವಂಥದ್ದು ಅದಾಗಿದೆ, ಮರುಕಳಿಸುವಂತದ್ದಾಗಿದೆ ಅದು. ಆದರೆ ಹುಲ್ಲು, ಆಪು, ಕಟ್ಟಿಗೆ ಗಳಿಂದ ಕಟ್ಟಿದಂತ ಒಂದು ಜೀವಿತ ಅದೇನಾಗ್ತದೆ, ಸುಟ್ಟೋಗುವಂಥದ್ದು. ಏನ್ ಉಳಿತದೆ ಕಡೆಗೆ? ಅಲ್ಲಿ ಓದ್ತೀವಿ ನಾವು ಏನಂತ, ಮೂರನೇ ಅಧ್ಯಾಯ ಕಾಣ್ ನೋಡಿ, ಒಂದೇ ಕೊಡ್ತದೆ 3:18. ಓದಿ 3:18. ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೆ ಎಂದು ಭಾವಿಸಿಕೊಳ್ಳುವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಯಾಕೆಂದರೆ ಯುಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಆತನು ಜ್ಞಾನಿಗಳನ್ನು ಅವನ ತಂತ್ರಗಳಲ್ಲಿಯೇ ಹಿಡುಕೊಳ್ಳುತ್ತಾನೆಂತಲೂ ಜ್ಞಾನಿಗಳ ಯೋಚನೆ. ಸಿಸ್ಟರ್ ಇದ್ದೀರಾ? 1 ಕೊರಿಂಥ 3ನೇ ಅಧ್ಯಾಯ 3:18 ಇದೆಯಾ? ಅದೇನಾ? 3:12. ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದ್ದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ನೋಡ್ರಿ, ಬೆಂಕಿಯಿಂದ ತಪ್ಪಿಸಿಕೊಂಡಂತಂದ್ರೆ ಬೆಂಕಿಯಲ್ಲಿ ಬಿದ್ದುಬಿಟ್ಟಿದ್ದಾನು, ಆಮೇಲೆ ಸುಟ್ಟಾದ್ಮೇಲೆ ಹೆಂಗಿರ್ತಾನೆ? ಫ್ರೈ ಆಗೋದು ನಂಗೆ ಎಲ್ಲ ಶೇಪ್ ಎಲ್ಲ ಹೋಗ್ಬಿಟ್ಟಿರ್ತದೆ, ಹಂಗಿರ್ತಾನೆ ವಿಶ್ವಾಸಿ. ಆ ರೀತಿಯಲ್ಲಿ ಇರುವಂತೆ ಒಂದು ಗಿಣಿ, ಒಂದು ಪ್ಯಾರೆಟ್, ಎಷ್ಟು ಸುಂದರವಾದಂತ ಪ್ಯಾರೆಟ್ ಅಲ್ವಾ ಅದು? ಅದಕ್ಕೆ ನೀವು ಎಲ್ಲ ಪುಕ್ಕಗಳೆಲ್ಲ ಕಿತ್ತಾಕ್ಬಿಟ್ಟು ಬರೀ ಚರ್ಮ ಬಿಟ್ಬಿಟ್ರೆ ಹೆಂಗಿರ್ತದು? ಅದು ಪ್ಯಾರೆಟ್ ಅಂತ ಗುರುತಿಸಕ್ಕೆ ಆಗುದಿಲ್ಲ ಅಲ್ವಾ? ಎಲ್ಲ ಕಳಕೊಂಡಂತ ಅದೇ ಸ್ಥಿತಿಯಲ್ಲಿ ಒಬ್ಬ ವಿಶ್ವಾಸಿ ನಿಲ್ಲುವಂತ ಪರಿಸ್ಥಿತಿ, ಒಬ್ಬ ಹಿಂಜರಿದು ಹೋದ ರಕ್ಷಣೆ ಕಳ್ಕೊಳ್ಳೋದಿಲ್ಲ. ಅದು ಸತ್ಯವಾದಂತ ಮಾತು. ಆದರೆ ಅವನ ಜೀವಿತ ಹೇಗಿರ್ತದೆ ಗೊತ್ತಾ? ಬೆಂಕಿಯಲ್ಲಿ ಸುಟ್ಟು ಹೋದಂತ ಒಬ್ಬ ವಿಶ್ವಾಸಿಯ ಜೀವಿತ ಹೇತ ಆ ರೀತಿಯಲ್ಲಿ ಅದು ಬೇರೆ ಎಚ್ಚರಿಕೆ ತಂದುಕೊಳ್ಬೇಕು. ನನ್ನ ವಿಶ್ವಾಸಿಯ ಜೀವಿತ ಅದು ಹೇಗಿದೆ ಎಂಬುದನ್ನು ಪರೀಕ್ಷಿಸಿಕೊಳ್ಳುವಂಥದ್ದು ಉತ್ತಮ. ರೋಮ 13:11-14. ರೋಮ 13:11-14. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾಗಿ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಜ್ಞಾನ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ನೋಡ್ರಿ ಎಷ್ಟು ಅಂಶಗಳಿದೆ ಅಲ್ಲಿ.
ದುಂದೌತಣ, ಕುಡಿಕತನ, ಕಾಮವಿಲಾಸ, ಕಾಮ ವಿಲಾಸ, ಲಜ್ಜಾ ಕೃತ್ಯಗಳು, ಜಗಳ, ಹೊಟ್ಟೆ ಜಗಳ, ಹೊಟ್ಟೆ ಕಿಚ್ಚು, ಕಾಲ ಕಳೆಯುವುದು. ನಾವು ಇವೆಲ್ಲವೂ ಒಬ್ಬ ವಿಶ್ವಾಸಿಯ ಹಿಂಜರಿವಿಕೆಯನ್ನು ಸೂಚಿಸುವಂತ, ಇದರಲ್ಲಿ ಅವನು ಇನ್ವಾಲ್ವ್ ಆಗಿದಂತಹ ಸ್ಥಿತಿಯನ್ನು ಅವುಗಳು ಸೂಚಿಸುವಂತದ್ದಾಗಿದೆ. ಇವತ್ತಿನ ದಿವಸ ಅದೇ ಆಗ್ತಾ ಇರೋದು. ಈಗ ಏನಾಗಿದೆ ಅಂದ್ರೆ, ಈಗ ಲೇಡೀಸ್ಗಳೇ ಜಾಸ್ತಿ ಕುಡಿಯೋರಾಗ್ಬಿಟ್ಟಿದ್ದಾರೆ. ಇದು ನಿಜವಾದ ಸತ್ಯವಾದಂತ ಮಾತು. ನೀವು ಕೆಲವು ಕಡೆ ನೀವು ಹೋಗಿ ಗಮನಿಸಿದ್ರೆ ಗೊತ್ತಾಗ್ತದೆ. ನೀವು ಕೋರಮಂಗಲ, ಇಂದ್ರಾನಗರ ಆ ಕಡೆ ಎಲ್ಲ ಹೋದ್ರೆ ರಾತ್ರಿ 2 ಗಂಟೆ ಅಲ್ಲ 3 ಗಂಟೆಯಲ್ಲೆಲ್ಲ ಅಂತ ಭಯಂಕರವಾದ ಜೀವಿತ ಇವತ್ತಿನ ದಿವಸ ಇದೆ. ಯಾರ ವಿಶ್ವಾಸಿಗಳು ಯಾರ ಅವಿಶ್ವಾಸಿಗಳು ಎಲ್ಲಿ ಭಾನುವಾರ ಆದ್ಮೇಲೆ ಎಲ್ಲಿ ಹೋಗ್ತಾರೋ, ಸೋಮವಾರದಿಂದ ಶನಿವಾರದವರೆಗೆ ಏನ್ ಮಾಡ್ತಾರೋ ನಡೀತಾರೋ ಯಾರಿಗೆ ಗೊತ್ತಿಲ್ಲ. ಇಂಥ ಜೀವಿತ ಯವನಸ್ಥರಲ್ಲಿ ಇವತ್ತು ಕಾಣಿಸ್ಕೊಳ್ತಾ ಇದೆ. ಬೇರೆ ಎಚ್ಚರಿಕೆಯಾಗಲಿ. ഇരുಳು ಕಳೆಯಿತು, ಹಗಲು ಸಮೀಪವಾಗುತ್ತಾ ಇದೆ. ನಿದ್ದೆ ಮಾಡುವವನೇ ಎಚ್ಚರವಾಗು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. 2 ತಿಮೋತಿ 2 ಮುಗಿಸೋಣ. 2 ತಿಮೋತಿ 2:16-17. ದ ರೀಸನ್ಸ್ ಫಾರ್ ಬ್ಯಾಕ್ ಸ್ಲೈಡಿಂಗ್. ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಯಾರು? ಪ್ರಾಪಂಚಿಕವಾದ ಹರಟೆ ಮಾತುಗಳನ್ನು ಆಡುವಂತ ಅವರು ಭಕ್ತಿಹೀನರಾಗುವರು. ದೇ ಆರ್ ಬ್ಯಾಕ್ ಸ್ಲೈಡಿಂಗ್. ನೋಡಿ, ಕೆಲವರು ಇದ್ದಾರೆ, ಅವರು ಯಾವತ್ತೂ ಅಷ್ಟೇ, ಅವರು ಯಾವತ್ತೂ ಆತ್ಮಿಕವಾದ ವಿಷಯಗಳನ್ನು ಮಾತಾಡುವುದಿಲ್ಲ. ಕಾಮನ್ ಸಬ್ಜೆಕ್ಟ್. ಹಲೋ, ಹೌ ಆರ್ ಯು, ಹೌ ಇಸ್ ಯುವರ್ ಆಫೀಸ್, ಹೌ ಇಸ್ ಯುವರ್ ಇದು, ಬರೀ ಇಂಥ ಲೋಕದ ಸಂಗತಿಗಳನ್ನೇ ವಿಶ್ವಾಸಿಗಳೊಟ್ಟಿಗೆ ಮಾತಾಡ್ತಾರೆ ಹೊರತು ಆತ್ಮೀಕ ಜೀವಿತದಲ್ಲಿ ನೋಡ್ರಿ ಬ್ರದರ್, ನಾನು ಕರ್ತನಲ್ಲಿ ಮಾಡಿದ ಪ್ರಾರ್ಥನೆಯಿಂದ ನನಗೆ ಇಷ್ಟು ಒಂದು ಬಿಡುಗಡೆಯನ್ನು ಕರ್ತನು ಕೊಟ್ಟ, ನನ್ನ ಜೀವಿತ ಈ ರೀತಿ ಇತ್ತು, ನನ್ನನ್ನು ಕರ್ತನು ಈ ರೀತಿಯಲ್ಲಿ ಆಶೀರ್ವದಿಸಿದನು ಎಂಬುವಂತ ಒಂದು ಶೇರ್ ಮಾಡುವಂತ ಜೀವಿತ ವಿಶ್ವಾಸಿಗಳಲ್ಲಿ ಅನೇಕ ಸಾರಿ ಬರೋದಿಲ್ಲ. ಬಹಳ ಸ್ವಾರ್ಥರಾಗಿ ಜೀವಿಸುವಂತ ಸ್ಥಿತಿ ವಿಶ್ವಾಸಿಗಳಲ್ಲಿ ಇವತ್ತಿನ ದಿವಸ ಅದು ಇರುತ್ತದೆ. ಪ್ರಾಪಂಚಿಕವಾದ ಹರಟೆ ಮಾತುಗಳನ್ನು ಗಳಿಗೆ ಕಿವಿಗೊಡುವವನು ಮತ್ತು ಅದನ್ನು ಆಡುವವನು, ನಾವು ಅದು ಏನು ಸೂಚಿಸುತ್ತದೆ ಎಂಬುದಾಗಿ ಹೇಳುವಾಗ ಆತನು ಹಿಂಜರಿಯುವ ವಿಶ್ವಾಸಿ ಆಗಿದ್ದಾನೆ ಏನು. ಅಲ್ಲ, ತಪ್ಪಾಗಿ ತಿಳ್ಕೊಬೇಡ್ರಿ. ಸಭೆಯಲ್ಲಿ ಕೂತು ಕೆಲವು ಸಭೆಗಳನ್ನು ನೋಡಿದ್ದೀನಿ ನಾನು. ಹೆಂಗಸರೆಲ್ಲ ಹಿಂಗಡೆ ಕೂತಿರ್ತಾರೆ. ಅವರು ಸಭೆ ನಡೆಯುವಾಗ ವಾಕ್ಯ ಬೋಧನೆ ಮಾಡ್ತಾ ಇರುವಾಗ ಹಿಂದೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ಮ ಸಭೆಯಲ್ಲೂ ಕೆಲವರು ಆತರ ಸ್ಥಿತಿಗತಿಗಳಿದೆ. ಅವರ ಕ್ಷೇಮ ಸಮಾಚಾರಗಳು, ಅವರ ಪ್ರಾಪಂಚಿಕವಾದಂತ ಚೆನ್ನಾಗಿದೆ ಈ ನೆಕ್ಲೆಸ್, ಒಳ್ಳೆ ಸೀರೆ ಉಟ್ಕೊಂಡು ಬಂದಿದ್ದೀರಿ ಇವತ್ತು, ನೋಡ್ರಿ, ಇಂತಹ ವಿಚಾರಗಳೇ ಬರೀ ಆತ್ಮಿಕದ ವಿಚಾರ ಇಲ್ಲ. ಅದರಿಂದ ಬೇರೆಯವರಿಗೆ ಯಾವ ರೀತಿಯಲ್ಲೂ ಆತ್ಮಿಕ ಅಭಿವೃದ್ಧಿ ಆಗುವುದಿಲ್ಲ. ನಿಮ್ಮ ಹಿಂಜರಿವಿಕೆಯನ್ನು ನೀವು ಇನ್ನೊಬ್ಬರಿಗೆ ಅಂಟಿಸ್ತಾ ಇದ್ದೀರಾ. ಪ್ರಿಯರೇ, ಎಚ್ಚರಿಕೆ ಆಗೋಣ, ಎಲ್ಲರೂ ಎಚ್ಚರಿಕೆ ಆಗೋಣ. ನಾವು ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ, ಸಭೆಗೆ ಬಂದಿದ್ದೇವೆ. ನಾವು ಸಭೆಯನ್ನು ಎಷ್ಟರ ಮಟ್ಟಿಗೆ ಗೌರವಿಸಬೇಕು, ಎಷ್ಟರ ಮಟ್ಟಿಗೆ ಆತ್ಮೀಕವಾಗಿ ಪರಿಶುದ್ಧರಾಗಿ ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ ನಮ್ಮನ್ನು ನಾವು ತೋರ್ಪಡಿಸಿಕೊಳ್ಳಬೇಕು ಎಂಬುದನ್ನು ನಾವು ಪ್ರದರ್ಶಿಸುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ. ಈ ರೀತಿಯಲ್ಲಿ ಬಿದ್ದು ಹೋದಂತ ಸೇವಕರಲ್ಲಿ ಯಾರ್ಯಾರು ಅವರು? ಮೊದಲನೇದಾಗಿ ಲೋಟನು ಅಲ್ವಾ? ನೀತಿವಂತನಾದ ಲೋಟನು, ಅವನು ಆರಿಸಿಕೊಂಡ ಸ್ಥಾನ ಯಾವುದು? ಲೋಕವನ್ನು ಆರಿಸಿಕೊಂಡ್ಬಿಟ್ಟ. ಅವನು ಹೋಗಿ ಎಲ್ಲ ಫಲವತ್ತಾದ ಭೂಮಿಯನ್ನು ಆರಿಸಿಕೊಂಡು ಲೋಕದ ಕಡೆಗೆ ಹೋದಂತವನು, ಲೋಕದವನಾಗಿ ಬದುಕಿ ಕಡೆಗೆ ಎಲ್ಲೋ ಒಂದು ಕಟ್ಟೆಯ ಮೇಲೆ ಕೂತ್ಕೊಂಡು ಅಲ್ಲಿ ನಡೆಯುವಂತ ಎಲ್ಲಾ ಕೆಟ್ಟ ಸಂಗತಿಗಳನ್ನು ನೋಡಿಕೊಂಡು ಅದನ್ನು ಸಹಿಸಲಾರದಂತ ಒಂದು ಸ್ಥಿತಿಯಲ್ಲಿ ನನ್ನ ಆತ್ಮಿಕ ಜೀವಿತವೂ ಹಾಳಾಗಿ ಹೋಯಿತು, ನನ್ನ ನೀತಿವಂತಿಕೆಯೂ ಹಾಳಾಗಿ ಹೋಗ್ತಾ ಇದೆ ಎಂಬುದಾಗಿ ಕೊರಗಿ ಅವನು ಅಲ್ಲಿ ಜೀವಿಸ್ತಾ ಇರುವಾಗ ಕರ್ತನ ಕಳಿಸಿಕೊಟ್ಟ ದೂತರು ಬಂದು ಅವನನ್ನು ಕೈ ಹಿಡಿದು ಎಳೆದು ಕರ್ಕೊಂಡು ಹೋಗಿ ಅವನನ್ನು ಎಲ್ಲೋ ಓಡಿ ಹೋಗು ಎಂಬುದಾಗಿ ಅವನನ್ನು ಕೈ ಹಿಡಿದು ತಳ್ಳಿದರು ಅಲ್ವಾ? ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಬಿಟ್ಬಿಟ್ರು. ಆದ್ರೂ ಅವನೇನ್ ಮಾಡ್ತಿದ್ದಾನೆ? ಲೋಕ ಅವನೇನ್ ಮಾಡ್ಬಿಡ, ಇಲ್ಲೇ ಒಂದು ಹತ್ರದಲ್ಲಿ ಒಂದಿದೆ, ಅಲ್ಲೇ ಹೋಗ್ತೀವಿ ನಾವು ಅಂತ ಅಲ್ಲಿ ಹೋದ. ಕಡೆಗೇನಾಯ್ತು? ಮತ್ತೆ ಏನಾಯ್ತು? ಸ್ವಂತ ಮಕ್ಕಳ ಜೊತೆ
ಅವನ ಜೀವಿತ ನೋಡಿ ಎಂತ ಒಂದು ಹೇಯವಾದಂತ ಪರಿಸ್ಥಿತಿ ವಿಶ್ವಾಸಿಗೆ ಬಂದದ್ದನ್ನು ನಾವು ನೋಡುವಂತವರಾಗುತ್ತೆ ಬೇರೆ. ಆಮೇಲೆ ಎರಡನೇದಾಗಿ ದಾವೀದನ ಜೀವಿತದಲ್ಲಿ ಆತನ ನೀಚನ, ಅಲ್ಲಿ ಬರೆದಿದೆ ವಾಕ್ಯ, ದಾವೀದನ ನೀಚ ಕೃತ್ಯಗಳು ಅಂತ ಬರೆದ್ಬಿಟ್ಟಿದೆ. ದಾವೀದನ ಯಾರು? ದೇವರ ಹೃದಯಕ್ಕೆ ಬಹಳ ಹತ್ತಿರವಾಗಿ ಜೀವಿಸಿದಂತ ವ್ಯಕ್ತಿ. ಅವನು ಬರೆದಂತ ಕೀರ್ತನೆಗಳನ್ನು ನಾವು ಓದುವಾಗ ಎಂತ ಅದ್ಭುತವಾದಂತ ಕೀರ್ತನೆಗಳು, ಎಂಥ ಆರಾಧನೆ, ಎಂಥ ಒಂದು ಏನದು ನಾವು ಓದ್ತೀವಲ್ಲ, ದಿವ್ಯ ವಿಷಯ ಹೇಳಲು ನನ್ನ ಹೃದಯ ಕವಕ ಪಡುತ್ತದೆ, ನನ್ನ ರಾಜನನ್ನು ಕುರಿತು ಪದ್ಯವನ್ನು ರಚಿಸುತ್ತೇನೆ. ಎಲ್ಲ ಅಂತಂತ ಜೀವಿತ ಇದ್ದಂಥವನು ಕಡೆಗೆ ಬಿಗಾಬಿಟ. ಇಲ್ಲಿ ಮಾಡಿ ಮೇಲೆ ರಿಲ್ಯಾಕ್ಸೇಷನ್ ಎಂತ ಯುದ್ಧದ ಕಾಲದಲ್ಲಿ ಅಲ್ಲೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ. ಕಣ್ಣಿನ ನೋಟ ಇವೆಲ್ಲವೂ ಅವನನ್ನು ಹಿಡಿದು ಆತ್ಮಿಕ ಜೀವಿತದಿಂದ ತಪ್ಪಿಸಿ ಅವನೇನ್ ಮಾಡ್ಬಿಟ್ಟು ಅವನನ್ನು ಆ ಒಂದು ಕೆಟ್ಟತನಕ್ಕೆ ತಳ್ಳಿದನ್ನು ಹಿಂಜರಿಯುವಿಕೆಯನ್ನು ನಾವು ನೋಡ್ತೇವೆ. ಪೇತ್ರನು ಕೂಡ ಅದೇ ರೀತಿ ಮಾಡಿದ. ಅಷ್ಟೆಲ್ಲಾ ಹೇಳ್ಕೊಂಡಂತ ಪೇತ್ರನು ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿ ಅವನನ್ನು ಶಿಲುಬೆಗೆ ಹಾಕುವಂತ ಸಮಯ ಬಂದಾಗ ಏನಂದ? ಆ ಸ್ತ್ರೀ ಬಂದು ಕೇಳಿದಾಗ, ನೀನು ಯೇಸು ಸ್ವಾಮಿಗೆ ಸಂಬಂಧಪಟ್ಟವನಲ್ಲವೋ, ಅವನ ಜೊತೆ ಇದ್ದಂತವನಲ್ಲವೋ? ಏನ್ ಮಾಡ್ದ ಅವನು? he denied is God, he denied is Jesus. ಅಲ್ಲಗಳೆದ ಬಿಟ್ಟ. ಇನ್ನೊಬ್ಬ ಸ್ತ್ರೀ ಬಂದ, ಇವನು ಹೌದು ಇವನು ಅವ್ರ ಜೊತೆ ಇದ್ದ. ಇಲ್ಲ, ನಾನು ಅಲ್ಲವೇ ಅಲ್ಲ, ನಾನು ಆತನನ್ನು ಅರಿಯೇನು ಎಂಬುದಾಗಿ ಹೇಳಿದಂತ ಪರಿಸ್ಥಿತಿ ಅಲ್ಲಿ ಉಂಟ. ಪೇತ್ರನ ಹಿಂಜರಿಕೆ. ಆದ್ರೆ ಪೇತ್ರನ ಏನ್ ಮಾಡಿದ? ದಾವೀದನ ಏನ್ ಮಾಡಿದ? ಅವರ ಜೀವಿತವನ್ನು ಅರಿತುಕೊಂಡವರಾಗಿ ಪಶ್ಚಾತ್ತಾಪ ಪಟ್ಟು ಪುನಃಸ್ಥಾಪಿಸಿಕೊಂಡವರಾಗಿ ಅವರು ತಿರುಗಿ ಕರ್ತನ ಬಳಿಗೆ ಬರುವಾಗ ಏನಾಯ್ತು? ಅವರ ಜೀವಿತ ಅದ್ಭುತವಾಗಿ ಕರ್ತನು ಪೇತ್ರನನ್ನು ದಾವೀದನನ್ನು ಉಪಯೋಗಿಸಿದನ್ನು ನಾವು ನೋಡ್ತೀವಿ. ಗಲಾತ್ಯ 1:6. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದ ಆತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಕೆಲವು ವಿಶ್ವಾಸಿಗಳು ಈ ರೀತಿಯಾಗಿರೋರು ಇದ್ದಾರೆ. ಏನದು ಬಿಗಿನಿಂಗ್ ಅಲ್ಲಿ ಏನಾಯ್ತದು? ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿಲಿಕ್ಕೆ ಹೋಗಿದ್ದಾರೆ. ಕ್ರಿಸ್ತನ ಸುವಾರ್ತೆಯನ್ನು ಬಿಟ್ಟು ನೋಡ್ರಿ, ಆ ಕ್ರಿಸ್ತನ ಸುವಾರ್ತೆಯನ್ನು, ದೇವರ ವಾಕ್ಯದ ಸತ್ಯದ ವಾಕ್ಯವನ್ನು ಕೇಳಿ ರಕ್ಷಣೆಯನ್ನು ಹೊಂದಿ ಅನುಭವಕ್ಕೆ ಬಂದು ನಡ್ಕೊಂಡವರು ಈಗ ಏನಾಗಿದೆ? ಅವನ ಜೀವಿತ ಬೇರೆ ಸುವಾರ್ತೆಯನ್ನು ಕೇಳಿಕೊಂಡು ಹೋಗುವಂತ ಸ್ಥಿತಿ ಅವನಿಗೆ ಬಂದಿದೆ. ಸುಳ್ಳು ಬೋಧನೆ. ಇದರ ಅರ್ಥವರು ಇವತ್ತಿನ ದಿವಸ ಇದ್ದಾರೆ, ವಿಶ್ವಾಸಿಗಳು ಬ್ರದರನ್ ಸಭೆಯಲ್ಲಿ ಇದ್ದಾರೆ. ಆದ್ರೆ ಅವರ ಹೃದಯ ಏನಾಗಿದೆ ಅಂದ್ರೆ, ಅನೇಕ ರೀತಿಗಳಲ್ಲಿ ಅವರು ಡೌಟ್ ನಲ್ಲಿ ಅನೇಕರು ಇವತ್ತಿನ ದಿವಸ ಇದ್ದಾರೆ. ಅವರು ಯಥಾರ್ಥವಾದಂತ ವಿಶ್ವಾಸ ಜೀವಿತದಲ್ಲಿ ಜೀವಿಸ್ತಾ ಇಲ್ಲ. ಅವ್ರದ್ದೇನಾಗಿದೆ ಗೊತ್ತಾ? ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಬೋಧನೆಯನ್ನು ಅರ್ಥ ಮಾಡಿಕೊಂಡು, ವಾಕ್ಯವನ್ನು ಧ್ಯಾನಿಸಿ ತಿಳ್ಕೊಳ್ಳದೆ ಹೋಗಿರುವುದರಿಂದ ಅವರ ಜೀವಿತ ಆತ್ಮಿಕ ಜೀವಿತ ಅವ್ರ ಬೆಳವಣಿಗೆ ಆಗ್ತಾ ಇಲ್ಲ. ಅವ್ರದ್ದೇನಾಗಿದೆ? ಹಿಂಜರಿದಂತ ಪರಿಸ್ಥಿತಿ ಅವರ ಜೀವಿತದಲ್ಲಿ ಉಂಟಾಗಿದೆ ಎಂಬುವಂಥದ್ದನ್ನು ವಾಕ್ಯವು ನಮಗೆ ತಿಳಿಸುವಂಥದ್ದು ಅದು ಆಗ್ತದೆ. ಆದ್ರಿಂದ ಪ್ರಿಯರೇ, ನಾವು ಕಲಿತಂತ ಅಂಶಗಳು, ಈ ಮಧ್ಯಾಹ್ನದಲ್ಲಿ ನಾವು ಕಲಿತಂತ ಅಂಶಗಳು, ಒಬ್ಬ ವಿಶ್ವಾಸಿಯ ಜೀವಿತ ಅದು ಹುಟ್ಟಿದಂದಿನಿಂದ ಅದು ಯಾವ ರೀತಿ ಅದು ಪೋಷಣೆಯನ್ನು ಹೊಂದಿ ಅದ್ಭುತವಾಗಿ ಅದು ಬೆಳೆಯುತ್ತಾ ಬರಬೇಕೆಂಬುವಂಥದ್ದನ್ನು ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ನಾವು ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಒಬ್ಬ ವಿಶ್ವಾಸಿಯ ಜೀವಿತ ಅದು ಹಿಂಜರಿವಿಕೆ ಜೀವಿತ ಆದರೆ ಉಂಟಾಗುವಂತ ಮುಂದಿನ ಪರಿಸ್ಥಿತಿ ಏನೆಂಬುದನ್ನು ವಾಕ್ಯ ನಮಗೆ ತಿಳಿಸುವಂತ. ಅದರಿಂದ ಪ್ರಿಯ ಎಚ್ಚರಿಕೆಯನ್ನು ತಂದುಕೊಂಡವರಾಗಿ ನಮ್ಮ ಕ್ರಿಸ್ತಿಯ ಜೀವಿತವನ್ನು ಪರೀಕ್ಷಿಸಿಕೊಂಡು ಇನ್ನೂ ಹೆಚ್ಚು ನಾವು ಕರ್ತನಿಗೋಸ್ಕರವಾಗಿ ನಾವು ಅಭಿವೃದ್ಧಿ ಹೊಂದುವುದು, ದೃಢವಾಗಿ ನಿಂತು ವಿಶ್ವಾಸಿಗಳಾಗಿ ಮುಂದುವರಿಲಿಕ್ಕಾಗುತ್ತೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ.